Hello sisters, praise the Lord. Praise the Lord. Greetings to you all in the matchless name of our Lord and loving Savior Jesus Christ. ಪ್ರೀತಿಯುಳ್ಳಂತ ಅಸಮಾನವಾದಂತ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. మీరందరూ బాగున్నారని నమ్ముతా ఉంటున్నాము. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಂಬ್ತಾ ಇದ್ದೇವೆ. ఈ రోజు కూడా మనం సిస్టర్స్ మీటింగ్ ప్రారంభించుకోక మునుపు ఒక చిన్న ప్రార్థనతో ప్రారంభించుకుందాం. ಈ ಕೂಡಿಗೆ ಪ್ರಾರಂಭ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. అందరికీ జీవులంత దేవా, ఎన్నడూ మారని మార్పు చెందని మహారాజా, ಯಾವತ್ತಿಗೂ ಮಾರ್ಪಾಟಿಗಳಾಗದೇ ಇರುವಂತಹ ಮಹಾರಾಜ, అత్యున్నత సింహాసనముపై ఆసీనుడవైన దేవా, ಅತ್ಯುನ್ನತ ಸಿಂಹಾಸನದ ಮೇಲೆ ಆಸೀನನಾಗಿರುವಂತಹ ದೇವ, ఈ ఉదయకాల సమయంలో మమ్మల్ని మరలా జ్ఞాపకం చేసుకొని సజీవ లెక్కలో ఉంచిన విధానం బట్టి ఆరాధించి పూజిస్తా ఉంటున్నాం. ಸಮಯದಲ್ಲಿ ನಮ್ಮನ್ನು ಜ್ಞಾಪಕ ಮಾಡ್ಕೊಂಡು ಮತ್ತೆ ಮೀಟಿಂಗ್ ಅಲ್ಲಿ ಸಮಕೂಡಿಸೋದಕ್ಕೋಸ್ಕರ ವಂದನೆ ಸಲ್ಲಿಸ್ತಾ ಇದ್ದೇನೆ. మమ్మల్ని ఎంతగానో ప్రేమించి ನಮ್ಮನ್ನ ಎಷ್ಟಾಗಿ ಪ್ರೀತಿಸಿ మీ ప్రాణం బలిగా అర్పించిన విధానం బట్టి ఆరాధించి పూజిస్తా ఉంటున్నాం. ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದ ವಿಧಾನಕ್ಕೋಸ್ಕರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ఇలాంటి క్లిష్ట పరిస్థితులలో కూడా కష్టకరವಾದಂತ పరిస్థితుಗಳಲ್ಲಿ ಕೂಡ మమ్మల్ని మీరు జ్ఞాపకం చేసుకొని మాకు అనుగ్రహిస్తున్న శ్రేష్టమైన మంచి మాటను బట్టి పరలోకం నుంచి వందనాలు చెల్లించుకుంటున్నాం యేసయ్య. ಜ್ಞಾಪಕ ಮಾಡಿಕೊಂಡು ಪರಲೋಕದಿಂದ ಉನ್ನತವಾದಂತ ಮಾತುಗಳನ್ನು ಉತ್ತಮವಾದಂತ ಮಾತುಗಳನ್ನು ಅನುಗ್ರಹಿಸ್ತಾ ಇರೋದಕ್ಕೋಸ್ಕರ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. సరోజ్ నాటిని కూడా ఆత్మతో అభిషేకించి మాకు 2 weeks ఎంతో అద్భుతమైన మెసేజ్ తన ద్వారా మీరు మాకు అందిస్తా వచ్చారు. అందరిని బట్టి ఆరాధించి పూజిస్తా ఉంటున్నాం. ಕೂಡ ಜ್ಞಾಪಕ ಮಾಡ್ಕೊಂಡು 2 ವಾರಗಳಿಂದ ನಿಮ್ಮ ವಾಕ್ಯಗಳನ್ನು ನಿಮ್ಮ ಮಾತುಗಳನ್ನು ಅನುಗ್ರಹಿಸ್ತಾ ಇದ್ದಕ್ಕೋಸ್ಕರ ವಂದನೆ ಸಲ್ಲಿಸ್ತಾ ಇದ್ದೇವೆ. ఆ వాక్యంలో మేము కూడా నడుచుకునేదానికి దయచేసి సహాయం చేయండి. ವಾಕ್ಯದಲ್ಲಿ ವಾಕ್ಯ ಪ್ರಕಾರ ನಡ್ಕೊಳ್ಳಿಕ್ಕೆ ನಮಗೆ ಕೂಡ ಸಹಾಯ ಮಾಡಿ. దేవుని వాక్యంను సమృద్ధిగా మా హృదయాలలో ఉంచుకొని మీలో మేము బలం పొందేదానికి సహాయం చేస్తున్నామని వేడుకుంటున్నామయ్యా. ದೇವ ನಿಮ್ಮ ವಾಕ್ಯವನ್ನು ಸಮೃದ್ಧಿಯಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಿಮ್ಮಲ್ಲಿ ಫಲಪಡಿಸಲಿಕ್ಕೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತಾ ಇದ್ದೇವೆ. ట్రాన్స్లేషన్ లో సహాయం చేయండి. ಭಾಷಾ ಮಾರ್ಗದಲ್ಲಿ ಅನುಗ್ರಹಿಸಿ. ఆంటీని కూడా ఆత్మతో అభిషేకించి సిలువ చాటును మరుగుపరుచుకొని ಆಂಟಿಯವರನ್ನು ಕೂಡ ಆತ್ಮದಿಂದ ಅಭಿಷೇಕಿಸಿ ಶಿಲ್ವೆ ಮರೆಯಲ್ಲಿ ನೀವೇ ಮದುವೆ ಮಾಡ್ಕೊಳ್ಬೇಕಾಗಿ ఈ రోజు కూడా మా అందరితో మా హృదయాలు అక్కర్ చెప్పున మాట్లాడతారని నమ్మి స్తుతిస్తూ ಎಲ್ಲರೊಂದಿಗೆ ನಮ್ಮ ಹೃದಯದ ಅಕ್ಕರೆ ನಿಮಿತ್ತವಾಗಿ ನೀವು ಮಾತಾಡ್ತೀರಿ ಅಂತ ನಮ್ಗೆ ಸ್ತುತಿಸ್ತಾರೆ. యేసుక్రీస్తు నామమున ప్రార్థించి వేడుకుంటున్నాం తండ్రి. యేసుక్రీస్తు నామమున ప్రార్థించి ఆమేన్. మనము దేవర నివాస స్థలವು అనే ఒక పాట పాడుకుందాము. ನಾವು ದೇವರ ನಿವಾಸ ಸ್ಥಳವಾಗಿ ಅನ್ನುವಂತ ಹಾಡಿನ ದೇವರ ನಿವಾಸ ಸ್ಥಳವಾಗಿ ಕಾಣಲ್ಪಡುತ್ತಿರುವೆವು. ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು. ದೇವರ ನಿವಾಸ ಸ್ಥಳವಾಗಿ ಕಾಣಲ್ಪಡುತ್ತಿರುವೆವು. ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು. ಮಹಿಮೆ ದೇವರಿಗೆ, ಘನತೆ ದೇವರಿಗೆ, ಮಹಿಮೆ ದೇವರಿಗೆ, ಘನತೆ ದೇವರಿಗೆ. ದೇವರ ನಿವಾಸ ಸ್ಥಳವಾಗಿ ಕಾಣಲ್ಪಡುತ್ತಿರುವೆವು. ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು. ಚೀಯೋನಿನಲ್ಲಿ ಪುನಾದಿಯಾಗಿ ಕಲ್ಲನ್ನು ಇಟ್ಟ ದೇವರು, ನಂಬಿಕೆಯಿಡುವವನು ಎಂದಿಗೂ ಕಳವಳ ಪಡನು. ಚೀಯೋನಿನಲ್ಲಿ ಪುನಾದಿಯಾಗಿ
ಆಶಾಭಂಗಪಡನು ಆಶಾಭಂಗಪಡನು ಮಹಿಮೆ ದೇವರಿಗೆ ಘನತೆ ದೇವರಿಗೆ ಮಹಿಮೆ ದೇವರಿಗೆ ಘನತೆ ದೇವರಿಗೆ ದೇವರ ನಿವಾಸ ಸ್ಥಳವಾಗಿ ಕಾಚಲ್ಪಡುತ್ತಿರುವೆವು ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು ದೇವರ ನಿವಾಸ ಸ್ಥಳವಾಗಿ ಕಾಚಲ್ಪಡುತ್ತಿರುವೆವು ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು ಕ್ರಿಸ್ತನೆಂಬ ಬಂಡೆ ಮೇಲೆ ಅಪೊಸ್ತಲರು ಅಸ್ತಿವಾರ ಹಾಕಿದರು ಆತ್ಮನ ಮೂಲಕ ನಾವು ಕೂಡ ಕಟ್ಟಲ್ಪಡುತ್ತಿರುವೆವು ಕ್ರಿಸ್ತನೆಂಬ ಬಂಡೆ ಮೇಲೆ ಅಪೊಸ್ತಲರು ಅಸ್ತಿವಾರ ಹಾಕಿದರು ಆತ್ಮನ ಮೂಲಕ ನಾವು ಕೂಡ ಕಟ್ಟಲ್ಪಡುತ್ತಿರುವೆವು ದೇವರಾಲಯವಾಗಿ ದೇವರಾಲಯವಾಗಿ ಮಹಿಮೆ ದೇವರಿಗೆ ಘನತೆ ದೇವರಿಗೆ ಮಹಿಮೆ ದೇವರಿಗೆ ಘನತೆ ದೇವರಿಗೆ ದೇವರ ನಿವಾಸ ಸ್ಥಳವಾಗಿ ಕಾಚಲ್ಪಡುತ್ತಿರುವೆವು ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು ದೇವರ ನಿವಾಸ ಸ್ಥಳವಾಗಿ ಕಾಚಲ್ಪಡುತ್ತಿರುವೆವು ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು ದೇವರ ಆಲಯವು ಪರಿಶುದ್ಧವಾದದ್ದು ಪವಿತ್ರ ಕೈಗಳೆತ್ತಿ ದೇವರ ಸನ್ನಿಧಿಯಲ್ಲಿ ಸ್ತುತಿ ಸಲ್ಲಿಸುವೆವು ದೇವರ ಆಲಯವು ಪರಿಶುದ್ಧವಾದದ್ದು ಪವಿತ್ರ ಕೈಗಳೆತ್ತಿ ದೇವರ ಸನ್ನಿಧಿಯಲ್ಲಿ ಸ್ತುತಿ ಸಲ್ಲಿಸುವೆವು ಆಶೀರ್ವಾದ ಹೊಂದುವೆವು ಆಶೀರ್ವಾದ ಹೊಂದುವೆವು ಮಹಿಮೆ ದೇವರಿಗೆ ಘನತೆ ದೇವರಿಗೆ ಮಹಿಮೆ ದೇವರಿಗೆ ಘನತೆ ದೇವರಿಗೆ ದೇವರ ನಿವಾಸ ಸ್ಥಳವಾಗಿ ಕಾಚಲ್ಪಡುತ್ತಿರುವೆವು ದೇವರ ಆಲಯವಾಗಿ ನಿರ್ಮಿಸಲ್ಪಡುತ್ತಿರುವೆವು
ದೇವರ ನಿವಾಸ ಸ್ಥಳವಾಗಿ ಕಾಚಲ್ಪಡುತ್ತಿರುವೆವು. ದೇವರ ಆಲಯವಾಗಿ నిర్మించబడుతిరువేవు. మనం కొంచెం సేపు దేవుని వాక్యం విందాము. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕೇಳೋಣ. सबको प्रेज लॉर्ड। ಎಲ್ರಿಗೂ ಪ್ರೈಸ್ ದ ಲಾರ್ಡ್. आइए हम प्रार्थना करें। ಬನ್ರಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ. महान प्रेमी अनुग्रहकारी विश्वास योग्य दयालु करुणामय स्वर्गीय परमेश्वर पिता, आपके पवित्र चरणों के पास हमारे उद्धारकर्ता यीशु मसीह के नाम से आकर हमारे आत्मा प्राण शरीर को आपके बहुमूल्य लहू की छिड़काव के नीचे लाते हुए झुककर धन्यवाद प्रणाम करते हैं, धन्यवाद देते हैं। तो इस संसार में जीवित रहते हुए आपके सन्मुख आपके सन्निधि में खड़े होने का भाग्य प्रभु आपने हमको दिया, हृदय से आभारी हैं। धन्यवाद देते आपके प्रेम के लिए, आपके उपकारों के लिए जो आपने हमारे व्यक्तिगत जीवन में किया। संसार में से प्रभु आपने चुना, उद्धार पापों की क्षमा देकर निर्बल ऐसी स्त्रियों को प्रभु आपकी महिमा के लिए चुना है। आपकी स्तुति आपकी बड़ाई करते हैं, धन्यवाद देते हैं प्रभु। आपकी अद्भुत योजना में आपने हमें भी स्मरण किया। संसार में ज्ञानी धनवान सुंदर लोगों से नहीं परंतु हम जैसे पापियों को आपने चुन के पवित्र प्रभु जी आपके गवाह बनकर आपके सन्मुख खड़े होने के लिए देव पवित्र प्रभु जी अधिकार के लिए भी धन्यवाद देते हैं। विशेष धन्यवाद देते हैं प्रभु जी आज के दिन के लिए, आपके अनुग्रह से हमारे जीवन में दिखाकर अभी तक आपने कृपा दिया और बहनों की संगति में पवित्र प्रभु जी आपने हमें आपके चरणों के पास इकट्ठा किया, हृदय से आभारी हैं, धन्यवाद देते हैं। पवित्र प्रभु जी आज के इस पूरे सभा को प्रभु आपके हाथों में सौंपते हैं, आदि अंत आप ही होकर प्रभु आप चलाइए। हर एक अंधकार की देखी अनदेखी सारी शक्तियों को प्रभु यीशु मसीह के नाम से बांध देते हैं। प्यारे पिताजी अयोग्य दासी मैं अपने आप को प्रभु आपके हाथों में सौंपती हूँ। पवित्र प्रभु जी भाषांतर करने वाली बहन को आपके हाथों में सौंपती हूँ। पवित्र प्रभु जी हम शरीर में बलहीन है, आत्मा में बलहीन है, आपके चरणों के पास मान लेते हैं। आपके पुनरुत्थान की सामर्थ आपके आत्मा की अगुवाई चाहते हैं। पवित्र प्रभु यीशु एक बार हमारे आत्मा प्राण शरीर को आपके पवित्र लहू के द्वारा धोकर शुद्ध पवित्र करके आत्मा का नया अभिषेक देकर प्रभु आप चलाइए। आज के लिए जो आत्मिक वचन प्रभु हमारे आत्मिक जीवन की उन्नति के लिए है, आप देकर मुझको हम सबको आशीर्वादित कीजिए, दया कीजिए। हमारा समय हमारी संगति आशीर्वादित कीजिए। उद्धार लोग उद्धार पाए हुए आत्मिक जीवन में बढ़ते हुए आपके राज्य महिमा के लिए तैयार हो। अभी तक के सहायता के लिए धन्यवाद देकर इस पूरी सेवा को प्रभु आपके हाथों में सौंपते हुए अयोग्य दासी को हमें अपने आप को इस वचन को आपके हाथों में सौंपते हुए प्रार्थना धन्यवाद के साथ यीशु मसीह के नाम से मांगते हैं, आमीन ಆಮೆನ್. हम 2 वीक से यशाया 52 वर्स 1 के ऊपर ध्यान कर रहे हैं। ನಾವು 2 ವಾರಗಳಿಂದ ಯೆಶಾಯ 52 ಮೊದಲನೇ ವಚನವನ್ನ ಧ್ಯಾನಿಸ್ತಾ ಇದ್ದೇವೆ. आज भी वही वचन पढ़ेंगे, यशाया 52 वर्स 1। ಇವತ್ತು ಕೂಡ ಅದೇ ವಚನವನ್ನು ಓದೋಣ. ಯೆಶಾಯ 52ನೇ ಅಧ್ಯಾಯ ಮೊದಲನೇ ವಚನ. ಚೀಯೋನೇ ಎಚ್ಚರಗೊಳ್ಳು, ಪ್ರತಾಪವನ್ನು अपना बल धारण कर, हे पवित्र नगर यरूशलेम उಡುಪನ್ನು ಹಾಕಿಕೋ, ಇಂದಿನಿಂದ क्योंकि तेरे बीच लोग फिर कभी प्रवेश करने न पाएंगे। प्रभु इस वचन के ऊपर आशीष दे। ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. 2 भाग में हम देखे थे, हे सियोन जाग जाग। ಮೊದಲನೇ ಭಾಗದಲ್ಲಿ ನಾವು ನೋಡಿದೆವು ಚಿಯೋನೇ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಅಂತ. इन आखिरी दिनों में हम जागरूक रहना बहुत जरूरी है। ಈ ಅಂತ್ಯ ದಿನಗಳಲ್ಲಿ ಕೊನೆ ದಿನಗಳಲ್ಲಿ ನಾವು ಎಚ್ಚರವಾಗಿರುವಂತದ್ದು ಎಷ್ಟು ಅವಸರವಾಗಿದೆ. दूसरा भाग में हम देखे थे अपना बल धारण कर। ಎರಡನೇ ಭಾಗದಲ್ಲಿ ಏನ್ ನೋಡ್ತಾ ಬಂದಿದೀವಿ ಅಂದ್ರೆ ನಿನ್ ಪ್ರತಾಪ ಅಥವಾ ನಿನ್ ಬಲವನ್ನು ಧರಿಸ್ಕೋ ಅಂತ. हाँ, क्यों बोलने से अगर हमारे जीवन में बल नहीं है तो हम प्रभु के सामने खड़े नहीं हो सकते। ಒಂದ್ ವೇಳೆ ನಮ್ ಜೀವಿತದಲ್ಲಿ ದೇವರ ಬಲ ಇಲ್ಲ ಅಂದ್ರೆ ನಾವು ಸರಿಯಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. तो लास्ट वीक हम इस वचन के ऊपर ध्यान किए थे। ಕಳೆದ ವಾರ ನಾವು ಈ ವಾಕ್ಯದ ಮೇಲೆ ಧ್ಯಾನ ಮಾಡಿದೆವು. आज के वचन में तीसरा भाग हम पढ़ेंगे, पढ़ो कन्नड़ में।
ಇವತ್ತಿನ ದಿನ 3ನೇ ಭಾಗದಲ್ಲಿ ನಾವು ನೋಡೋಣ. ಕನ್ನಡದಲ್ಲಿ ಓದ್ತಾ ಇದ್ದೀನಿ. ಯೆರೂಶಲೇಮೇ ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ ಅಂತ. बस तो यहाँ पर लिखा है पवित्र नगर यरूशलेम अपने शोभायमान वस्त्र पहन ले। ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಯೆರೂಶಲೇಮೇ ಪರಿಶುದ್ಧವಾದಂತ ಪಟ್ಟಣ, ನಿನ್ ಚಂದದ ಉಡುಪನ್ನು ಹಾಕಿಕೋ ಅಂತ. तो यहाँ पर हम देखते हैं कि अपने शोभायमान वस्त्र पहन ले। ನಿನ್ನ ಚಂದದ ಬಟ್ಟೆ ಅಥವಾ ಪ್ರಕಾಶಗೊಳ್ಳುವಂತ ಬಟ್ಟೆ ನೀ ಹಾಕು ಅಂತ. वस्त्र से क्या होता है, मतलब नग्नता या शरीर ढांप सकते हैं। ಈ ವಸ್ತ್ರ ಧರಿಸ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ, ನಗ್ನ ಅಥವಾ ಬೆತ್ತಲತನ ಎನ್ನುವಂಥದ್ದು ಮುಚ್ಚಲ್ಪಡ್ತದೆ. और प्रभु का वचन बोलता है शोभायमान वस्त्र पहन ले, मतलब शोभायमान वस्त्र पहनने से हमारी सुंदरता को बढ़ाता है। ಈ ಶೋಭಾಯಮಾನವಾದಂತ ಒಳ್ಳೆ ಚಂದದ ಬಟ್ಟೆ ಹಾಕೊಳ್ಳೋದ್ರಿಂದ ನಮ್ಮ ಸೌಂದರ್ಯ ಹೆಚ್ಚುವಂತದನ್ನು ನಾವು ನೋಡ್ತೀವಿ. तो यहाँ पर लिखा है पवित्र नगर यरूशलेम। ಇಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ಪರಿಶುದ್ಧ ಪಟ್ಟಣವಾದಂತ ಯೆರೂಶಲೇಮೇ. तो इसको भी हम एक स्त्री के रूप में देखते हैं। ಇದಕ್ಕೂ ಕೂಡ ನಾವು ಒಬ್ಬ ಸ್ತ್ರೀಯ ರೂಪದಲ್ಲಿ ನೋಡ್ತಾ ಇದೀವಿ. मतलब पवित्र लोग या पवित्र स्त्री जो हम हैं, उनको पवित्र है इसलिए उनको शोभायमान वस्त्र पहनना है। ಪವಿತ್ರವಾದಂತ ಪ್ರಜೆಗಳಿಗೆ ಅಥವಾ ಪವಿತ್ರವಾದಂತ ಸ್ತ್ರೀಯರಾದಂತ ನಮಗೆ ಇಲ್ಲಿ ಈ ಬಟ್ಟೆಗಳನ್ನು, ಈ ಶೋಭಾಮಾನವಾದಂತ ಬಟ್ಟೆಗಳನ್ನು ಹಾಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. क्यों इस बहन लोग बोल रहा है? ಯಾಕೆ ಸ್ತ್ರೀಯರಿಗೋಸ್ಕರ ಹೇಳ್ತಾ ಇದ್ದಾರೆ? वस्त्र पहनने को क्यों बोल रहा है? ಬಟ್ಟೆ ಹಾಕೊಳ್ಳೋದಕ್ಕೋಸ್ಕರ, ಉಡುಪು ಧರಿಸ್ಕೊ ಅಂತ ಯಾಕೆ ಹೇಳ್ತಾ ಇದ್ದಾರೆ? मतलब वो वस्त्र है या नहीं मालूम नहीं है। ಆದ್ರಿಂದ ಬಟ್ಟೆ ಇದೇನೋ ಇಲ್ಲೋ ತಿಳಿಲಾರದೆ ಇರುವಂತದ್ದಾಗಿದೆ. परंतु प्रभु बोल रहा है कि ये शोभायमान वस्त्र पहन ले। ಆದ್ರೆ ದೇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಶೋಭಮಾನವಾದಂತ ಅಥವಾ ಚಂದದ ಉಡುಪನ್ನು ಹಾಕಿಕೋ ಅಂತ. वस्त्र बहुत प्रकार के रहते हैं। ವಸ್ತ್ರಗಳು ಅನೇಕ ವಿಧವಾದಂತವುಗಳಿರ್ತವೆ. आज हम दुनिया में देखते हैं, ಇವಾಗ ನಾವು ಪ್ರಪಂಚದಲ್ಲಿ ನೋಡ್ತಾ ಇದೀವಿ, घर में डालने का ड्रेस अलग रहता है, ಮನೇಲಿ ಹಾಕೊಳ್ಳುವಂತ ಬಟ್ಟೆಗಳು ಬೇರೆ ಇರ್ತವೆ, स्कूल कॉलेज के अलग रहते हैं, ಸ್ಕೂಲ್ಗೆ ಕಾಲೇಜ್ ಹೋಗುವಂತ ಬಟ್ಟೆಗಳು ಬೇರೆನೆ, ड्यूटी के अलग रहते हैं, ಡ್ಯೂಟಿಗೆ ಹೋಗುವಂತ ಬಟ್ಟೆಗಳು ಬೇರೆನೆ, और शादी का जाने का ड्रेस अलग रहता है, ಮತ್ತೆ ಬೇರೆ ಕಡೆ ಹೋಗುವಂತ ಬಟ್ಟೆಗಳು ಬೇರೆನೆ ಇರ್ತವೆ, शादी में विवाह में जाने का, ಮದುವೆಯಲ್ಲಿ ವಿವಾಹಗಳಿಗೆ ಹೋಗುವಂತ ಬಟ್ಟೆಗಳು ಬೇರೆನೆ ಇರ್ತವೆ, और चर्च का जाने का ड्रेस अलग ही होता है। चर्च में मंडी में जा ಚರ್ಚಿಗೆ ಹೋಗುವಂತ ಬಟ್ಟೆಗಳು ಬೇರೆನೆ ಆಗಿರ್ತವೆ. मतलब लोग अलग 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 ड्रेस पहनते हैं, अलग स्थान पर अलग ड्रेस पहनते हैं। ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರಜೆಗಳು ಬೇರೆ ಬೇರೆ ವಿಧವಾದಂತ ಬಟ್ಟೆಗಳನ್ನು ಹಾಕೊಳ್ಳೋದನ್ನ ನೋಡ್ತೀವಿ. परंतु प्रभु यहाँ पर प्रभु के लोगों को बोल रहा है कि तू अपने शोभायमान वस्त्र पहन ले। ಅದ್ರ ದೇವರು ತನ್ನ ಪ್ರಜೆಗಳಿಗೆ ಹೇಳುವಂತ ಮಾತೇನಂದ್ರೆ, ನೀನು ಶೋಭಮಾನವಾದಂತ ಬಟ್ಟೆಗಳನ್ನು ಹಾಕಿಕೋ ಅಂತ. शोभायमान कब ये वस्त्र शोभायमान होते हैं? ಯಾವಾಗ ನಮ್ ಬಟ್ಟೆಗಳು ಈ ರೀತಿ ಪ್ರಕಾಶಗೊಳ್ಳುವಂತ ಅಥವಾ ಚಂದದ ಉಡುಪುಗಳಾಗಿರ್ತವೆ? जब हमारा पवित्रता का जीवन रहता है, वो वस्त्र को शोभा आती है। ಯಾವಾಗ ನಮ್ ಜೀವಿತದಲ್ಲಿ ಪವಿತ್ರತೆ ಇರ್ತದೆ, ಅವಾಗ ನಮ್ ಬಟ್ಟೆ ಕೂಡ ಶೋಭಾಮಾನ ಎನ್ನುವಂತ ಪ್ರಕಾಶತೆ ಎನ್ನುವಂಥದ್ದು ಬರ್ತದೆ. भजन संहिता में लिखा है, ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, हम पवित्रता से शोभायमान होकर प्रभु की आराधना करना, उसको दंडवत करना। ನಾವು ಪವಿತ್ರರಾಗಿದ್ದು ದೇವರನ್ನು ಆರಾಧಿಸಬೇಕು ಎಂಬುದಾಗಿ. पवित्रता से शोभायमान होना बोल के लिखा है। ಪವಿತ್ರತೆಯಿಂದ ಶೋಭಮಾನರಾಗಿರ್ಬೇಕು ಅಂತ ಹೇಳ್ತಾ ಇದೆ. तो ये शोभायमान वस्त्र क्या है? ಈ ಶೋಭಾಮಯವಾದಂತ ವಸ್ತ್ರ ಅಂದ್ರೆ ಏನು? ये हमारा उद्धार का वस्त्र है। ಇದು ನಮ್ಮ ರಕ್ಷಣೆ ವಸ್ತ್ರವಾಗಿದೆ. तो प्रभु का वचन बोलता है कि तू शोभायमान वस्त्र पहन ले, मतलब हमारे उद्धार के वस्त्र को जो
प्रभु ने हमको दिया है उसको हम क्या करना है, हमेशा वो धारण करते रहना है। ಇಲ್ಲಿ ಶೋಭಮಾನವಾದಂತ ನಿನ್ ಬಟ್ಟೆಗಳನ್ನ ಹಾಕೊಳ್ಳಂದ್ರೆ ಇದರ ಅರ್ಥ ಏನು ಅಂದ್ರೆ ಈ ರಕ್ಷಣೆ ವಸ್ತ್ರಗಳನ್ನ ನೀನು ಧರಿಸ್ಕೊಳ್ಬೇಕು ಯಾವಾಗ್ಲೂ ಅಂತ. वस्त्र मतलब क्या है? गवाही है, हमारा साक्षी है। ವಸ್ತ್ರ ಅಂದ್ರೆ ಅರ್ಥ ಏನಂದ್ರೆ ನಮ್ಮ ಸಾಕ್ಷಿಯಾಗಿದೆ. प्रभु ने हमको उद्धार का वस्त्र दिया है। ದೇವ್ರು ನಮಗ್ ರಕ್ಷಣೆ ವಸ್ತ್ರವನ್ನ ಅನುಗ್ರಹಿಸಿದ್ದಾರೆ. यशाया 61:10 में लिखा है, ಯೆಶಾಯ 61:10 ಬರೆಯಲ್ಪಟ್ಟಿದೆ. ಯೆಶಾಯ 61:10 ಅಧ್ಯಾಯ 10ನೇ ವಚನ, ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ನನ್ನ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆಯೂ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ ಧರ್ಮವೆಂಬ ನಿಲು ಅಂಗಿಯನ್ನು ತೊಡಿಸಿದ್ದಾನಲ್ಲ. हाँ, लिखा है प्रभु ने हमको उद्धार का वस्त्र पहनाया है। ಇಲ್ಲಿ ಬರೆಯಲ್ಪಟ್ಟಿರುವಂತದ್ದೇನಂದ್ರೆ ಆತನೇ ನಮಗ್ ರಕ್ಷಣೆ ವಸ್ತ್ರವನ್ನು ಹೊದಿಸಿದ್ದಾನೆ ಅಂತ. हाँ, इसलिए उस वस्त्र जो उद्धार का वस्त्र है, जो श्वेत वस्त्र है, उसको हम क्या करना है, उसकी रक्षा करना है, उसको हमेशा हमारे जीवन में साक्षी बनकर रहना है। ಅದಕ್ಕೋಸ್ಕರ ದೇವ್ರು ಕೊಟ್ಟಿರುವಂತ ಈ ರಕ್ಷಣೆ ವಸ್ತ್ರವನ್ನು ಕಾಪಾಡ್ಕೊಳ್ಳೋದಲ್ದೇನೆ ಪ್ರತಿ ಸಾರಿ ಅಂದ್ರೆ ಪ್ರತಿದಿನ ಅದನ್ನ ನಾವು ಧರಿಸ್ಕೊಳ್ಳುವಂತವ್ರಾಗಿರ್ಬೇಕು. इसलिए प्रभु के वचन में देखते हैं, ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ, प्रभु का वचन बोलता है कि मत्ती सुवार्ता ಮತ್ತಾಯ ಸುವಾರ್ತೆಯಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ 22 chapter ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ और उसको 11-12 वचन 11-12ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 11ನೇ ವಚನ 12ನೇ ವಚನ. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. लिखा है यहाँ पर प्रभु यीशु मसीह ने स्वर्ग के राज्य के उपमा एक विवाह भोज के लिए दिया है। ಇಲ್ಲಿ ಪರಲೋಕದ ರಾಜ್ಯದ ಒಂದು ವಾರ್ತೆಯನ್ನು ಒಂದು ಮದುವೆ ವಿವಾಹದ ವಿಧಾನದಲ್ಲಿ ದೇವರು ಹೇಳ್ತಾ ಇದ್ದಾರೆ. हाँ, यहाँ पर क्या क्या मतलब विवाह के भोज के लिए सब जो बड़े बड़े लोग हैं उनको बुलाया गया। ಇಲ್ಲಿ ಮದುವೆ ಊಟಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆಯಲ್ಪಟ್ಟಿದೆ. परंतु उन्होंने नहीं आया तब जो दीन दरिद्र जो गरीब लोग हैं उनको भी बुलाया गया। ಆದ್ರೂ ಅವ್ರು ಬರ್ಲಾರ್ದೆ ಇರುವ ಕಾರಣದಿಂದ ದೀನರು ದರಿದ್ರರು ಇರುವಂತಹ ವ್ಯಕ್ತಿಗಳಿಗೆ ಕರೆಯಲಾಗಿದೆ. लिखा है बुरे भले को वहां पर बुलाया गया। 10 वचन में लिखा है। ಈ 10ನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಆಳುಗಳು ಹೋಗಿ ಹಾದಿ ಬೀದಿಗಳಲ್ಲಿರುವಂತ ಕೆಟ್ಟವರು ಒಳ್ಳೆಯವರು ಅನ್ನೋದೇ ಎಲ್ಲರಿಗೆ ಕರ್ಕೊಂಡ್ ಬಂದಿದ್ರೆ. परंतु हम यहाँ पर देखते हैं कि वो विवाह में जाने से पहले उनको एक विवाह का चिन्ह बोल के उनको वस्त्र दिया गया। ಆದ್ರೆ ಊಟಕ್ಕೆ ಒಳಗ್ ಹೋಗೋದಕ್ಕಿಂತ ಮುಂಚೆ ಅವರಿಗೆ ವಿವಾಹದ ಚಿಹ್ನೆಯಾಗಿ ಒಂದು ವಸ್ತ್ರ ಕೊಡಲ್ಪಟ್ಟಿದೆ. और सब लोग वो विवाह भोज में वस्त्र पहने हुए गए हैं। ಆ ಬಟ್ಟೆ ಹಾಕೊಂಡು ಮದ್ವೆ ಊಟಕ್ಕೋಸ್ಕರ ಎಲ್ರು ಹೋಗಿರುವಂತದನ್ನ ನೋಡ್ತಾ ಇದೀವಿ. परंतु एक व्यक्ति है जिन्होंने वस्त्र को नहीं पहना। ಅದ್ರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಆ ವಸ್ತ್ರಗಳನ್ನು ಧರಿಸ್ಕೊಂಡಿಲ್ಲ. प्रभु का वचन बोलता है कि बिना वस्त्र विवाह में वो प्रवेश जाने की आज्ञा नहीं थी। ಆ ಬಟ್ಟೆ ಇರ್ಲಾರ್ದೇನೆ ಮದುವೆ ಊಟದಲ್ಲಿ ಹೋಗೋದು ಅವನಿಗೆ ಪ್ರವೇಶ ಇರ್ಲಿಲ್ಲ. जब राजा ने देखा कि उसके पास वस्त्र नहीं है, ಯಾವಾಗ ಅರಸನು ಅವನ ಹತ್ರ ಬಟ್ಟೆ ಇಲ್ಲದೆ ಇರುವಂತದನ್ನ ನೋಡ್ತಾನೋ तब वो बोलता है कि हे मित्र, तू बिना विवाह का वस्त्र पहने यहाँ कैसे आ गया। ಅವಾಗ ಅರಸನ್ ಏನ್ ಕೇಳ್ತಾ ಇದ್ದಾನಂದ್ರೆ, ಏನಪ್ಪ ನೀನು ಮದ್ವೆ ಈ ಬಟ್ಟೆಗಳಿರ್ಲಾರ್ದೇನೆ ಮದ್ವೆ ಊಟದಲ್ಲಿ ಯಾವ ರೀತಿ ಬಂದಿದ್, ಒಳಗಡೆ ಯಾವ ರೀತಿ ಪ್ರವೇಶ ಮಾಡಿದಿ ಅಂತ ಕೇಳ್ತಾ ಇದ್ದಾರೆ. मतलब वहां पर वस्त्र तैयार है, देने के लिए तैयार है, परंतु वो नहीं लिया। ಅಲ್ಲಿ ವಸ್ತ್ರಗಳು ಸಿದ್ಧವಾಗಿವೆ ಹಾಕೊಳ್ಳೋದಕ್ಕೋಸ್ಕರ, ಆದ್ರೆ ಈ ವ್ಯಕ್ತಿ ತೆಗೆದುಕೊಳ್ಳಿಲ್ಲ.
क्यों बोलने से हम समझते हैं कि उनका वस्त्र दूसरे लोगों से थोड़ा सा अच्छा रहेगा। ಯಾಕಂದ್ರೆ ನಾವ್ ಅಂದ್ಕೊಳ್ಬಹುದು ಏನಂದ್ರೆ ಬೇರೆಯವ್ರಿಗಿಂತ ಅವ್ನ್ ಬಟ್ಟೆ ಸ್ವಲ್ಪ ಚೆನ್ನಾಗಿರ್ಬೋದೇನೋ, इसलिए वो सोचता होगा कि मेरा कपड़ा अच्छा है, इसलिए मुझे लेने की जरूरत नहीं है। ಅದಕ್ಕೋಸ್ಕರ ಅವ್ನ್ ಅಂದ್ಕೊಂಡಿರ್ಬೋದು ಇವ್ರೆಲ್ರಿಗಿಂತ ನನ್ ಬಟ್ಟೆ ಚೆನ್ನಾಗಿದೆ ಅಲ್ಲ, ನನ್ಗ ಆ ಬಟ್ಟೆ ಹಾಕೊಳ್ಳೋದು ಅವಸರ ಇಲ್ಲ ಅಂತ. परंतु प्रभु का वचन बोलता है कि हमारे धर्म कर्म के द्वारा या अच्छे कामों के द्वारा हम प्रभु के राज्य में नहीं जा सकते। ಆದ್ರ ದೇವ್ರ ವಾಕ್ಯ ಹೇಳುವಂತದ್ದು ಏನಂದ್ರೆ ನಮ್ಮ ಒಳ್ಳೆ ಕಾರ್ಯಗಳು ಧರ್ಮ ಕಾರ್ಯಗಳ ನಿಮಿತ್ತವಾಗಿ ನಾವು ದೇವ್ರ ರಾಜ್ಯದಲ್ಲಿ ಸೇರೋದಿಲ್ಲ ಅಂತ. प्रभु ये उद्धार का वस्त्र है, जो विवाह का वस्त्र है, प्रभु ने फ्री में हर एक के लिए रखा है। ಈ ರಕ್ಷಣೆ ವಸ್ತ್ರ ಅಥವಾ ಈ ಮದುವೆ ಔತಣದಲ್ಲಿ ಹೋಗೋದಕ್ಕೋಸ್ಕರ ವಸ್ತ್ರವನ್ನು ದೇವರು ಉಚಿತವಾಗಿ ಸಿದ್ಧವಾಗಿಟ್ಟಿದ್ದಾನೆ. इसलिए आज भी अगर ये विवाह का वस्त्र अगर कोई नहीं लिया है, जो उद्धार का वस्त्र प्रभु देने के लिए तैयार करके रखा है, अगर नहीं लिया है तो वो लेना बहुत जरूरी है। ಇವತ್ತಿನ ದಿನ ಒಂದ್ ವೇಳೆ ಆ ವಿವಾಹದ ಔತಣಕ್ಕೆ ಹೋಗುವಂತ ವಸ್ತ್ರಗಳನ್ನು ಅವಸರ ಇಲ್ಲ ಅಂತ ಹೇಳಿ ದೇವ್ರ ಸಿದ್ಧ ಮಾಡಿರುವಂತ ವಸ್ತ್ರಗಳ ಅವಸರ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇವೇನೋ, ಆದ್ರೆ ಇವತ್ತಿಗೆ ಕೂಡ ದೇವ್ರ ಹತ್ರ ಬಂದ್ರೆ ದೇವ್ರ ಅದನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. अगर वो वस्त्र नहीं है तो प्रभु बोलता है कि वहां पर स्थान नहीं, उनका हाथ पांव बांध के उसको अंधेरे में डाल दिए। ಆದ್ರೆ ದೇವ್ರು ಹೇಳ್ತಾ ಇದ್ರ ಒಂದ್ ವೇಳೆ ಆ ವಸ್ತ್ರಗಳು ಇಲ್ಲದೆ ಇದ್ರೆ ಅವನ್ ಕೈ ಕಾಲುಗಳನ್ನ ಕಟ್ಟಿ ಅಂಧಕಾರದಲ್ಲಿ ಅವನಿಗೆ ಕತ್ತಲೆ ಕೋಣೆಯಲ್ಲಿ ಬಿಸಾಕಲ್ಪಡ್ತಾರೆ ಎಂಬುದಾಗಿ. इसलिए जो अभी तक हम में से बैठे हुए में से जो अभी तक ये वस्त्र उद्धार का वस्त्र नहीं लिए हैं, प्रभु बोलता है वो उद्धार का वस्त्र पहन ले। ಕೇಳುವಂತ ನಮ್ಮೆಲ್ಲರಲ್ಲಿ ಯಾರಾದ್ರೂ ಇನ್ನು ಆ ರಕ್ಷಣೆ ವಸ್ತ್ರವನ್ನು ಇನ್ನು ಧರಿಸಲಾರದೆ ಇದ್ರೆ ದೇವ್ರು ಆ ವಸ್ತ್ರಕ್ಕೋಸ್ಕರ ನಿಮಗ್ ಕರಿತಾ ಇದ್ದಾರೆ. क्यों? ये उद्धार का वस्त्र के लिए, उद्धार देने के लिए प्रभु बहुत बड़ा कीमत को चुकाया है। ಇವು ರಕ್ಷಣೆ ವಸ್ತ್ರವನ್ನು ಕೊಡೋದಕ್ಕೋಸ್ಕರ ದೇವರು ಎಷ್ಟೋ ಅಮೂಲ್ಯವಾದಂತ ಕ್ರಯವನ್ನು ದೇವರು ಸಲ್ಲಿಸಿದ್ದಾರೆ. सिर्फ हम क्या करना है, उसको लेना है, उसको स्वीकार करना है। ನಾವ್ ಅದನ್ನ ಕೇವಲ ತೆಗೆದುಕೊಳ್ಬೇಕಾಗಿದೆ, ಸ್ವೀಕಾರ ಮಾಡ್ಬೇಕಾಗಿದೆ. हम पहले देखते हैं कि कैसे आदम हवा को पहले महिमा से भरे हुए, महिमा के वस्त्र से वो पूरी रीति से ढांपे हुए थे। ಇಲ್ಲಿ ಆದಿಕಾಂಡದಲ್ಲಿ ಮೊದಲನೇ ಆದಾಮ್ ಅವರಿಗೆ ನೋಡೋದಾದ್ರೆ ಯಾವ ರೀತಿ ಮಹಿಮೆಯಿಂದ ಅವ್ರು ತುಂಬಿದ್ರೋ ಎನ್ನುವಂಥದ್ದನ್ನು ನೋಡ್ತಾ ಇದೀವಿ. महिमा के वस्त्र से वो भरे हुए थे, इसलिए उनको अपनी नग्नता को उन्होंने नहीं देखा। ಅವರು ಮಹಿಮೆ ವಸ್ತ್ರಗಳಿಂದ ಕೂಡಿದವರಾಗಿರೋದ್ರ ಕಾರಣ ಅವರು ತಮ್ಮ ಬೆತ್ತಲೆತನವನ್ನು ನೋಡ್ಕೊಳ್ಳಾರದೆ ಇರುವಂತವರಾಗಿದ್ರು. परंतु जब प्रभु के विरोध में गए, ಯಾವಾಗ ದೇವ್ರಿಗೆ ವಿರೋಧವಾಗಿ ಹೋದ್ರು तब उन्होंने अपनी स्थिति को जान लिया, ಅವಾಗ ತಮ್ಮ ಸ್ಥಿತಿಯನ್ನು ಅವರು ಅರ್ಥಕೊಂಡ್ರು. और उन्होंने अपने नग्नता को ढांपने के लिए वो अंजीर का जो पत्ते है उसको लंगोट बना दिया। ಆವಾಗ ಯಾವಾಗ ಅವ್ರ ಬೆತ್ತಲೆತನವನ್ನು ನೋಡ್ಕೊಂಡ್ರು ಅವ್ರಿಗೆ ಅರ್ಥವಾಯ್ತು, ಆವಾಗ ಅಂಜೂರದ ಎಲೆಗಳಿಂದ ತಮ್ಮ ಬೆತ್ತಲೆತನವನ್ನು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. हम देखते हैं कि ये पत्ता एक दिन में मुरझा जाता है। ಈ ಎಲೆಗಳು ಏನಾಗ್ತವೆ, ಒಂದು ದಿನದಲ್ಲಿ ಬಾಡ್ ಹೋಗ್ತವೆ. परंतु प्रभु ने क्या किया, तरस खा के उनके लिए क्या किया, वस्त्र का प्रबंध किया। ಇಲ್ಲಿ ದೇವ್ರು ಅವ್ರ ಮೇಲೆ ಕರುಣೆ ತೋರಿಸಿ ದೇವ್ರು ವಸ್ತ್ರದ ಅರೇಂಜ್ಮೆಂಟ್ ಮಾಡ್ತಾ ಬಂದ್ರು. उत्पत्ति 3 चैप्टर उसका 21 वर्ष। ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತಾ ಇದೀವಿ. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. हिंदी में लिखा है चमड़े के अंगरखे बनाकर उनको पहना दिए। ಇಲ್ಲಿ ಹಿಂದಿಯಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಚರ್ಮದ ವಸ್ತ್ರಗಳನ್ನ ಮಾಡಿ ಅವರಿಗೆ ಹಾಕಿದನು, ತೊಡಿಸಿದನು ಅಂತ. हाँ, मतलब वहां पर एक पशु को बलिदान करके उसको क्या किया, चमड़े के वस्त्र जो कभी भी फटते नहीं, ऐसे वस्त्र को पूरा पांव तक अंगरखा बोलने से पूरा शरीर पूरा उससे ढांप जाता है। ಈ ಹಿಂದಿದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ
ಪೂರ್ತಿ ಅಂಗಾಲಿನವರೆಗೂ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಒಂದು ಪಶುವನ್ನು ವಧಿಸಿ ಆ ಚರ್ಮದ ಬಟ್ಟೆ ಹರಿದೋಗ್ಲಾರದೆ ಇರುವಂತ ಬಟ್ಟೆ ಅಂಗಾಲಿನವರೆಗೂ ದೇವರು ತೊಡಿಸಿದನು ಅಂತ. यही है हमारे प्रभु यीशु मसीह ने हमारे लिए बलिदान होके हमको ये उद्धार का वस्त्र जो पूरा शरीर को उन्होंने ढांप दिया. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಯಜ್ಞದ ಬಲಿಯಾಗಿ ಆ ಕುರಿಯ ಯಜ್ಞದ ಬಲಿಯಾಗಿ ನಮಗೋಸ್ಕರ ರಕ್ಷಣೆ ವಸ್ತ್ರವನ್ನು ಪರಿಪೂರ್ಣ ನಮ್ಮ ಶರೀರವನ್ನು ಮುಚ್ಕೊಳ್ಳುವಂತ ರಕ್ಷಣೆ ವಸ್ತ್ರವನ್ನು ಅನುಗ್ರಹಿಸಿದ್ದಾರೆ. वो वस्त्र कभी भी क्या नहीं होता है, फटता नहीं है, उसकी हम रक्षा करना है. ಆ ವಸ್ತ್ರ ಯಾವಾಗ್ಲೂ ಹರಿದು ಹೋಗುವಂತದಲ್ಲ, ಆದ್ರೆ ನಾವ್ ಅದನ್ನ ಕಾಪಾಡ್ಕೊಳ್ಬೇಕಾಗಿದೆ. वस्त्र को क्या है, अशुद्ध नहीं होना बल्कि उसको संभालना है. ಇದು ಅಪವಿತ್ರವಾಗಬಾರ್ದು, ಹೊಲಸಾಗಬಾರ್ದು ಅಂತ ನಾವು ಇದನ್ನು ಕಾಪಾಡ್ಕೊಳ್ಬೇಕಾಗಿದೆ. वस्त्र, वो उद्धार का वस्त्र कैसा है, श्वेत वस्त्र है. ಈ ರಕ್ಷಣೆ ವಸ್ತ್ರ ಅದು ಶ್ರೇಷ್ಠವಾದಂತದ್ದು. श्वेत बोलने से व्हाइट वस्त्र है, बिली वस्त्र आಗಿದೆ. इसलिए हम उस वस्त्र की हम बहुत रक्षा करना है. ಈ ರಕ್ಷಣೆ ವಸ್ತ್ರವನ್ನು ಅದಕ್ಕೋಸ್ಕರ ನಾವ್ ಎಷ್ಟೋ ರಕ್ಷಣೆ ಮಾಡ್ಬೇಕು ಅಥವಾ ಕಾಪಾಡಬೇಕಾಗಿದೆ. इसलिए प्रभु का वचन बोलता है, ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದೆ, ಪ್ರಕಟಣೆ 6th chapter verse 11. 6ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ 6ನೇ ಅಧ್ಯಾಯ 11ನೇ ವಚನ. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯೂ ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. और एक वचन पढ़े 7th chapter verse 13-14. ಅದೇ ಪ್ರಕಟಣೆ 7ನೇ ಅಧ್ಯಾಯ 13ನೇ ವಚನದಲ್ಲಿ ಕೂಡ, ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು ಅಯ್ಯ ನೀನೇ ಬಲ್ಲೆ ಅಂದನು. ಹಾಗೆ ಅವನು ನನಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. लिखा है, उन्होंने अपने अपने वस्त्र को मेमने के लहू में धोकर श्वेत किए हैं. ಇಲ್ಲಿ ಬರೆಯಲ್ಪಟ್ಟಿರುವಂತದೇನಂದ್ರೆ ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡ್ಕೊಂಡಿದ್ದಾರೆ ಅಂತ. यही है क्या है, हमारा उद्धार का गवाही या उद्धार का वस्त्र है. ಇದು ನಮ್ಮ ರಕ್ಷಣೆ ವಸ್ತ್ರ ಅಥವಾ ಸಾಕ್ಷಿಯಾಗಿರುವಂತದ್ದು. इसलिए प्रभु का वचन बोलता है, हे यरूशलेम है पवित्र नगर, तो अपने शोभायमान वस्त्र पहन ले. ಅದಕ್ಕೋಸ್ಕರನೇ ದೇವರೇನ್ ಹೇಳ್ತಾ ಇದಾರೆ ಅಂದ್ರೆ, ಯೆರೂಶಲೇಮೇ ಪರಿಶುದ್ಧ ಪಟ್ಟಣವೇ ನಿನ್ನ ಚಂದದ ಉಡುಪನ್ನು ಧರಿಸ್ಕೋ ಅಂತ. मतलब अच्छे वस्त्र कैसे कब पहनते हैं हम? ನಾವು ಒಳ್ಳೆ ವಸ್ತ್ರಗಳನ್ನ ಯಾವಾಗ ಹಾಕೊಳ್ತೇವೋ? जब शादी में जाते हैं, ಯಾವಾಗ ಮದ್ವೆಯಲ್ಲಿ ಹೋಗ್ತೀವೋ, बड़े फंक्शन में जाते हैं, तब क्या है, जो अच्छा है वही हम पहनते हैं. ಯಾವಾಗ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹೋಗ್ತೀವೋ ಯಾವ್ದು ಒಳ್ಳೇದಿರ್ತದೋ ಅದನ್ನೇ ಧರಿಸ್ಕೊಳ್ತೀವಿ. तो प्रभु भी हमको उस विवाह भोज में प्रभु हमको बुलाया है. ಅದಕ್ಕೋಸ್ಕರ ದೇವರು ಆ ವಿವಾಹದ ಭೋಜನ ಮಾಡೋದಕ್ಕೋಸ್ಕರ, ಔತಣಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾರೆ. और हमको उस वस्त्र को जो श्वेत है, जो सुंदर, जो श्रेष्ठ है, वो वस्त्र को पहनकर हम प्रभु के राज्य के लिए प्रभु के सामने हमको खड़ा होना है. ಆ ಶ್ರೇಷ್ಠವಾದಂತ ಆ ರಕ್ಷಣೆ ವಸ್ತ್ರವನ್ನು ಧರಿಸ್ಕೊಂಡು ನಾವು ದೇವರ ರಾಜ್ಯದಲ್ಲಿ ಆತನ ಎದುರುಗಡೆ ನಿಲ್ಬೇಕಾಗಿದೆ. प्रभु का वचन बोलता है, ದೇವರ ವಾಕ್ಯ ಹೇಳ್ತದೆ. हम देखते हैं एस्तेर रानी के बारे में. ಇಲ್ಲಿ ಎಸ್ತೇರಳ ವಿಷಯದಲ್ಲೂ ನೋಡ್ತೀವಿ. एस्तेर 5th chapter verse 1. ಎಸ್ತೇರಳು 5ನೇ ಅಧ್ಯಾಯ 1ನೇ ವಚನ. ಎಸ್ತೇರಳು
5ನೇ ಅಧ್ಯಾಯ 1ನೇ ವಚನದಲ್ಲಿ, 3ನೇ ದಿನದಲ್ಲಿ ಎಸ್ತೇರಳು ರಾಜವಸ್ತ್ರಭೂಷಿತಳಾಗಿ ಅರಮನೆಯ ಒಳಗಣ ಪ್ರಕಾರವನ್ನು ಪ್ರವೇಶಿಸಿ ರಾಜ ಮಂದಿರದ ಎದುರಿನಲ್ಲಿ ನಿಂತಳು. ಅರಸನು ಆ ಮಂದಿರದಲ್ಲಿ ರಾಜ ಸಿಂಹಾಸನದ ಮೇಲೆ ಬಾಗಿಲೆದುರಾಗಿ ಕೂತುಕೊಂಡಿದ್ದನು. हमें ये एस्तर के बारे में हमको बहुत कुछ मालूम है। ಎಸ್ತೇರಳು ವಿಷಯದಲ್ಲಿ ನಮಗೆ ಎಷ್ಟೋ ಚೆನ್ನಾಗಿ ಗೊತ್ತು. जब राजा के पास जाना है तो राजा के बिना आज्ञा कोई भी उनके राजा के पास नहीं जा सकते हैं। ರಾಜನ ಹತ್ರ ಹೋಗ್ಬೇಕಾದ್ರೆ ರಾಜನ ಅಪ್ಪಣೆ ಇರ್ಲಾರ್ದೇನೆ ರಾಜನ ಎದುರುಗಡೆ ಯಾರು ಹೋಗ್ಲಿಕ್ ಸಾಧ್ಯ ಇಲ್ಲ. परंतु हम देखते हैं एस्तर रानी क्या करे, राजकीय वस्त्र पहनकर राजा के सामने आंगन में खड़ी है। ಅದ್ರಲ್ಲಿ ಎಸ್ತೇರಳು ಏನ್ ಮಾಡ್ತಾ ಇದ್ದಾಳಂದ್ರೆ ರಾಜ ವಸ್ತ್ರಗಳ ಹಾಕೊಂಡು ಅರಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾಳೆ. सच में देखा जाए तो रानी उसी जगह पर नाश होना चाहिए। ನಿಜವಾದಂತದ್ದು ಮಾತೇನಂದ್ರೆ ರಾಣಿ ಎಸ್ತೇರಳು ಅದೇ ಕ್ಷಣದಲ್ಲಿ ನಾಶವಾಗಿ ಹೋಗ್ಬೇಕು. क्यों वो राजा के बिना आज्ञा वहां पर जा रही है? ಯಾಕಂದ್ರೆ ಆಕಿ ರಾಜನ ಅಪ್ಪಣೆ ಇರ್ಲಾರ್ದೇನೆ ಅಲ್ಲಿ ಹೋಗ್ತಾ ಇದ್ದಾಳೆ. परंतु हम वचन में क्या देखते, वो राजकीय वस्त्र पहने हुए उसके सामने खड़ी है। ಆಕಿ ರಾಜವಸ್ತ್ರ ಭೂಷಿತಳಾಗಿ ರಾಜನ ಎದುರುಗಡೆ ನಿಂತ್ಕೊಳ್ತಾ ಇದ್ದಾಳೆ. और राजा ने जब एस्तर रानी को वो राजकीय वस्त्र में देखा, क्या देखकर क्या किया, उसके सामने वो सोने का राजन आगे किया। ಯಾವಾಗ ಈಕಿ ರಾಜ ವಸ್ತ್ರಗಳನ್ನು ಧರಿಸ್ಕೊಂಡು ಹೋಗಿದ್ದಾಳ, ಆ ವಸ್ತ್ರಗಳು ಹಾಕೊಂಡಿರುವಂತದನ್ನ ನೋಡಿ ಎಸ್ತೇರಳ ಮೇಲೆ ದಯೆ ತೋರಿಸಿ ಆ ಸುವರ್ಣ ದಂಡವನ್ನ ಚಾಚ್ತಾ ಬಂದನು. हिंदी में लिखा है कि तब उसने प्रसन्न होकर उसके सामने सोने का राजदंड आगे किया। ಹಿಂದಿಯಲ್ಲಿ ಆಕೆ ಮೇಲೆ ಪ್ರಸನ್ನನಾಗಿ ಅಂತ ಹೇಳಿ, ಅದ್ರ ಕನ್ನಡದಲ್ಲಿ ಆಕಿನ ಮೇಲೆ ದಯೆ ಇಟ್ಟು ತನ್ನ ಸುವರ್ಣ ದಂಡವನ್ನ ಚಾಚಿದನಂತ. मतलब राजा क्या देख रहा है, एस्तर रानी का चेहरा वो सब नहीं देखा, वो राजकीय वस्त्र देखकर उससे वो बहुत खुश हो गया। ಆಕೆ ರಾಜನು ಎಸ್ತೇರಳ ಮುಖವನ್ನು ನೋಡ್ಲಿಲ್ಲ, ಆದ್ರೆ ಆ ರಾಜ ವಸ್ತ್ರಳ ಭೂಷಿತಳಾಗಿರುವಂತದನ್ನ ನೋಡಿ ಆಕಿನ ಮೇಲೆ ದಯೆ ಇಡ್ತಾ ಬಂದ್ನು. क्योंकि ये राजकीय वस्त्र जब एस्तर रानी हो गई तभी उसने वो वस्त्र उसको दिया गया था। ಯಾವಾಗ ಎಸ್ತೇರಳು ರಾಣಿ ಆಗ್ತಾ ಬಂದಳು, ರಾಜನ್ ಮೂಲಕನೇ ಅರಸನ್ ಮೂಲಕನೇ ಆ ವಸ್ತ್ರಗಳು ಆಕೆ ಕೊಡಲ್ಪಟ್ಟಿದ್ವು. इसलिए वो वस्त्र को देखकर राजा बहुत खुश हो गया। ಅದಕ್ಕೋಸ್ಕರನೇ ಆ ವಸ್ತ್ರಗಳನ್ನ ನೋಡಿ ರಾಜನು ಅತಿ ಪ್ರಸನ್ನನಾಗ್ತಾ ಬಂದನು ಎಂಬುದಾಗಿ. इसलिए आप और मैं जब भी प्रभु की उपस्थिति में जाते हैं, हम प्रभु के सामने अपने दिए हुए उद्धार के वस्त्र को हम अपने प्रभु के किए हुए उपकारों को स्मरण करते हुए हम प्रभु के सन्मुख जाना है। ಅದಕ್ಕೋಸ್ಕರ ಯಾವಾಗ ನಾವು ದೇವ್ರ ಸಮ್ಮುಖದಲ್ಲಿ ಹೋಗ್ತೀವೋ, ದೇವ್ರು ಕೊಟ್ಟಿರುವಂತ ರಕ್ಷಣೆ ವಸ್ತ್ರವನ್ನು, ದೇವ್ರು ಮಾಡಿರುವಂತ ಉಪಕಾರಗಳನ್ನು ಸ್ಮರಿಸ್ಕೊಳ್ತಾ ಆತನ ಸನ್ನಿಧಿಯಲ್ಲಿ ಹೋಗ್ಬೇಕು. प्रभु वो किया हुआ उद्धार को देखकर क्या करता है, प्रभु के द्वारा दिए हुए वस्त्रों को देखकर प्रभु हमारे जीवन से खुश होता है। ಆವಾಗ ದೇವ್ರು ಕೊಡಲ್ಪಟ್ಟಿರುವಂತ ರಕ್ಷಣೆ ವಸ್ತ್ರ, ಆತನೇ ನಮಗ್ ಕೊಡಲ್ಪಟ್ಟಿರುವಂತ ರಕ್ಷಣೆ ವಸ್ತ್ರವನ್ನು ನೋಡಿ ನಮ್ ಜೀವಿತದ ಮೇಲೆ ದಯೆ ತೋರಿಸ್ತಾರೆ. तब प्रभु बोलता है, तुझे क्या चाहिए वो मांग मैं दे देता हूँ। ಅವಾಗ ದೇವ್ರ ಏನ್ ಹೇಳ್ತಾರಂದ್ರೆ, ನಿನಗೆ ಏನ್ ಬೇಕೋ ಕೇಳ್ಕೊ, ನಾನ್ ಕೊಡ್ತೀನಿ ಅಂತ. हम उद्धार के विषय में लापरवाह है, प्रभु के सन्निधि में कैसे भी मन मर्जी जाकर प्रभु से मांग रहे बोलने से वो नहीं होता है। ನಾವು ದೇವ್ರ ಸನ್ನಿಧಿಯಲ್ಲಿ ಹೋಗೋದಕ್ಕೋಸ್ಕರ ಎಷ್ಟೋ ಅಲಕ್ಷ್ಯ ಭಾವನೆಯಿಂದ ಇಷ್ಟಾನುಸಾರವಾಗಿ ಹೋಗಿ ಏನ್ ಬೇಕಾದ ಕೇಳ್ಕೊಂಡಿದ್ರೆ ದೇವ್ರು ಕೊಡೋದಿಲ್ಲ. इसलिए प्रभु हमारे जीवन में वो प्रभु किया हुआ उद्धार जो रक्षण वस्त्र है उसको देखता है। ದೇವ್ರು ಮಾಡಿರುವಂತ, ದೇವ್ರು ಕೊಟ್ಟಿರುವಂತ ಆ ರಕ್ಷಣೆ ವಸ್ತ್ರವನ್ನು ದೇವ್ರು ನಮ್ಮ ಹತ್ರ ನೋಡ್ತಾರೆ. इसलिए हम अपने आप को जांचना, प्रभु ने दिया हुआ जो उद्धार का वस्त्र है, जो गवाही है, हमारे उद्धार की गवाही है, इन दिनों में कैसी है। ಅದಕ್ಕೋಸ್ಕರ ನಮ್ಮಷ್ಟಕ್ ನಾವೇ ಪರೀಕ್ಷೆ ಮಾಡ್ಕೊಳ್ಳೋಣ, ದೇವ್ರು ಕೊಟ್ಟಿರುವಂತ ರಕ್ಷಣೆ ವಸ್ತ್ರ ಇವತ್ತಿನ ದಿನ ಯಾವ ರೀತಿಯಲ್ಲಿದೆ ಅಂತ. प्रभु का वचन बोलता है, ದೇವ್ರ ವಾಕ್ಯ ಹೇಳ್ತದೆ, यशाया 45
ಯೆಶಾಯ 45 सॉरी भजन 45 ದಯಮಾಡಿ ಕ್ಷಮಿಸ್ರಿ. ಕೀರ್ತನೆ 45ನೇ ಅಧ್ಯಾಯ और वर्स 13-14 14-15ನೇ ವಚನ ಓದ್ತಾ ಇದ್ದೀನಿ. ಕೀರ್ತನೆ 45ನೇ ಅಧ್ಯಾಯ 13-14ನೇ ವಚನ. 15 ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. 15 ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು. बस तो यहाँ पर लिखा है राजकुमारी महल में अति शोभायमान है बोल के लिखा है. ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಅಂತಃಪುರದಲ್ಲಿ ರಾಜಕುಮಾರಿ ಎಷ್ಟೋ ವೈಭವದಿಂದಿದ್ದಾಳೆ ಅಂತ. शोभायमान वस्त्र पहनकर क्या है उसके महल में है बोल के लिखा है. ಎಷ್ಟೋ ವೈಭವವುಳ್ಳಂತ ಬಟ್ಟೆಗಳನ್ನ ಧರಿಸ್ಕೊಂಡು ಆಕೆ ಆ ಅರಮನೆಯಲ್ಲಿದ್ದಾಳೆ ಅಂತ. और उसकी सहेलियां उसके पीछे पीछे जा रही है. ಆಕೆಯನ್ ಸಖಿಯರು ಅಥವಾ ಆಕೆನ್ ಸ್ನೇಹಿತರಾದಂತ ಕನ್ಯೆಯರು ಆಕೆನ್ ಹಿಂದೆ ಹಿಂದೆನೆ ಹೋಗ್ತಾ ಇದ್ದಾರೆ ಅಂತ. तो आप और मैं जो प्रभु ने दिया हुआ उद्धार जो प्रभु ने हमको दिया है उसको धारण करके हम प्रभु के राज्य में हम प्रवेश करना है. ದೇವ್ರು ನಮಗ್ ಕೊಡಲ್ಪಟ್ಟಿರುವಂತ ಆ ರಕ್ಷಣೆ ವಸ್ತ್ರವನ್ನ ಧರಿಸ್ಕೊಂಡು ನಾವು ದೇವ್ರ ರಾಜ್ಯದೊಳಗೆ ಪ್ರವೇಶ ಮಾಡ್ಬೇಕು. और हमारे साथ में हमारे वस्त्र को देकर हमारे जीवन को देकर हमारे जो सहेलियां है जो हम जिनके साथ मिलते जुलते हैं वो भी हमारे पीछे आना है. ನಮ್ಮ ವಸ್ತ್ರ ಆ ರಕ್ಷಣೆ ವಸ್ತ್ರವನ್ನು ನೋಡಿ ನಮ್ಮ ಜೀವಿತದ ಧಾಟಿಯನ್ನು ನೋಡಿ ನಾವು ಯಾರೊಂದಿಗೆ ಕಲ್ತು ಹೋಗ್ತಾ ಇರ್ತೇವೋ ಸಹವಾಸ ಬೆಳೆಸ್ಕೊಂಡಿರ್ತೇವೋ ಆ ಸಖಿಯರ ಸ್ನೇಹಿತರು ಕೂಡ ನಮ್ ಹಿಂದೆ ಬರುವಂತವರಾಗಿರುವಂತ ವಿಧಾನದಲ್ಲಿರ್ಬೇಕು. इसलिए इसी साक्षी में हम बने रहना है. ಇಂಥ ಒಳ್ಳೆ ಸಾಕ್ಷಿಯಲ್ಲಿ ನಾವು ಮುಂದೆ ಸಾಗ್ಬೇಕು. मतलब हमारा एक आदर्श रहना है और हम दूसरों को प्रभु के महल में प्रभु के राज्य में हमारे जीवित साक्ष्य को रहकर उनको भी चलाना है. ನಾವು ಮಾದರಿಕರವಾಗಿದ್ದು ನಾವು ಇತರರು ಕೂಡ ದೇವರ ರಾಜ್ಯದಲ್ಲಿ ನಡೆಸುವಂತವರಾಗಿರ್ಬೇಕು. इसलिए आज हम दूसरों को क्या सिखा रहे हैं. ಅದಕ್ಕೋಸ್ಕರ ಇವತ್ತಿನ ದಿನ ನಾವು ಇತರರಿಗೆ ಬೇರೆಯವರಿಗೆ ಏನ್ ಕಲಿಸ್ತಾ ಇದ್ದೇವೆ. क्या दूसरों का हम सीख रहे हैं क्या हमारा दूसरों को सिखा रहे हैं. ನಾವು ಬೇರೆಯವರಿಂದ ನಾವು ಕಲ್ತ್ಕೊಳ್ತಾ ಇದೀವಾ ನಮ್ಮಿಂದ ಬೇರೆಯವ್ರು ಕಲ್ತ್ಕೊಳ್ತಾ ಇದಾರ. प्रभु का वचन बोलता है ದೇವ್ರ ವಾಕ್ಯ ಹೇಳ್ತದೆ ಚೆಫನ್ಯ उसका पहला अध्याय उसका 8 वचन. ಮೊದಲನೇ ಅಧ್ಯಾಯ 8ನೇ ವಚನ. ಚೆಫನ್ಯ ಮೊದಲನೇ ಅಧ್ಯಾಯ 8ನೇ ವಚನ. ಯೆಹೋವನ ಆ ಯಜ್ಞ ದಿನದಲ್ಲಿ ನಾನು ದೇಶಾಧಿಪತಿಗಳನ್ನು ರಾಜವಂಶದವರನ್ನು ವಿಶೇಷ ಧಾರಿಗಳೆಲ್ಲರನ್ನು ದಂಡಿಸುವೆನು. ಹೊಸ್ತಿಲ ಹಾರಿ ನುಗ್ಗಿ ಮೋಸ ಹಿಂಸೆಗಳಿಂದ ದೋಚಿದ್ದನ್ನು ತಮ್ಮ ಒಡೆಯನ ಮನೆಯೊಳಗೆ ತುಂಬಿಸುವವರೆಲ್ಲರನ್ನು ಆ ದಿನದಲ್ಲಿ ದಂಡಿಸುವೆನು. हिंदी में पढ़ती. यहोवा के यज्ञ के दिन मैं हाकिमों और राजकुमारों को और जितने परदेश के वस्त्र पहना करते हैं उनको भी मैं दंड दूंगा. तो यहाँ पर प्रभु के वचन में लिखा है जो परदेश के वस्त्र पहना करते हैं उनको मैं दंड दूंगा. ಇಲ್ಲಿ ಏನ್ ಹೇಳಲ್ಪಟ್ಟಿದೆ ಅಂದ್ರೆ ವಿದೇಶ ವಸ್ತ್ರಧಾರಿಗಳೆಲ್ಲರನ್ನು ನಾನು ದಂಡಿಸ್ತೇನೆ ಎಂಬುದಾಗಿ. किसको बोल रहा है ये प्रभु. ದೇವ್ರು ಯಾರಿಗ್ ಹೇಳ್ತಾ ಇದಾರೆ ಅದನ್ನು. जो हाकिम है जो राजकुमार है. ಯಾರು ರಾಜಕುಮಾರರಾಗಿದ್ದಾರೆ ರಾಜವಂಶದವರು ದೇಶಾಧಿಪತಿಗಳಿಗೆ ಹೇಳ್ತಾ ಇದ್ದಾರೆ. तो आप और मैं भी प्रभु का वचन बोलता है जितने परदेश का वस्त्र पहनते हैं उनको मैं दंड दूंगा. ಯಾರು ವಿದೇಶ ವಸ್ತ್ರಗಳನ್ನ ಧರಿಸ್ಕೊಳ್ತಾರ ಬೇರೆ ದೇಶದವ್ರ ವಸ್ತ್ರ ಧರಿಸ್ತಾರೋ ಅವ್ರಿಗೆ ದಂಡಿಸ್ತೇನೆ ಎಂಬುದಾಗಿ. मतलब हम कौन है. ನಾವ್ ಯಾರಾಗಿದ್ದೇವು. हमारा स्वदेश कौन सा है. ನಮ್ಮ ಸ್ವದೇಶ ಯಾವುದು. स्वर्ग है. ಪರಲೋಕದವರಾಗಿದ್ದೇವೆ. और ये संसार हमारे दृष्टि में परदेश मतलब ये संसार हमारा नहीं है. ಈ ಲೋಕ ನಮ್ಮದಲ್ಲ. ಈ ಪ್ರಪಂಚದಲ್ಲಿರುವಂತ ವ್ಯವಹಾರಗಳು ಕೂಡ ನಮ್ಮವುಗಳಲ್ಲ. ये हम थोड़े दिन के लिए यहाँ पर है.
ಇಲ್ಲಿ ನಾವು ಸ್ವಲ್ಪ ದಿನಕ್ಕೋಸ್ಕರ ಮಾತ್ರ ನಾವಿಲ್ಲಿದ್ದೀವಿ. इसलिए ये संसार में, इस परदेश में हम बहुत ही जागरूकता से रहना है. ಈ ಸಂಸಾರದಲ್ಲಿ ಅಥವಾ ಈ ಲೋಕದಲ್ಲಿ ನಾವೆಷ್ಟೋ ಜಾಗ್ರತೆಯಿಂದ ಇರ್ಬೇಕಾಗಿದೆ. हमारा पहनना आज कैसा है? ನಾವು ನಮ್ಮ ವಸ್ತ್ರಧಾರಣೆ ಇವತ್ತಿನ ದಿನ ಯಾವ ವಿಧಾನದಲ್ಲಿದೆ? क्या संसार के लोगों की तरह है? ಈ ಲೋಕದಲ್ಲಿರುವಂತವ್ರ ರೀತಿನೇ ಇದೆನಾ? प्रभु के लोगों में हमारे और संसार के लोगों में फर्क रहना है. ದೇವ್ರ ಮಕ್ಕಳಿಗೂ ದೇವ್ರ ಪ್ರಜೆಗಳಿಗೂ ಈ ಲೋಕದಲ್ಲಿರುವಂತ ಪ್ರಜೆಗಳಿಗೂ ವ್ಯತ್ಯಾಸ ಇರ್ಬೇಕು. प्रभु के वचन में लिखा है, ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, अभी जो हम पढ़े वहां पर लिखा है, जो परदेश का वस्त्र पहनते हैं उनको मैं दंड दूंगा. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ವಿದೇಶ ವಸ್ತ್ರಧಾರಿಗಳೆಲ್ಲರನ್ನ ನಾನು ದಂಡಿಸ್ತೇನೆ ಎಂಬುದಾಗಿ. इसलिए संसार में रहकर संसार में हम अशुद्ध नहीं होना, उनके जैसे वस्त्र हमारे ऊपर नहीं आना है. ಲೋಕದಲ್ಲಿರುವಂತವ್ರ ವಿಧಾನದಲ್ಲಿ ನಮಗ್ ಬಟ್ಟೆಗಳು ಬರಬಾರ್ದು, ಅವ್ರ ಜೊತೆ ನಾವು ಕಲ್ತ್ ಹೋಗ್ಬಾರ್ದು. आज हम देखते विश्वास से परिवार है, परंतु उनके बच्चों के ड्रेस संसार के लोगों से भी बढ़कर है. ಈ ವಿಶ್ವಾಸಿ ಕುಟುಂಬಗಳಲ್ಲಿ ನೋಡ್ತಾ ಇದ್ದೇವೆ ಈ ದಿನಗಳಲ್ಲಿ ಏನಂದ್ರೆ ವಿಶ್ವಾಸಗಳೇ ಆಗಿದಾರಾದ್ರೆ ಅವ್ರ ಮಕ್ಕಳ ವಸ್ತ್ರಧಾರಣೆ ಲೋಕದವ್ರ ವಸ್ತ್ರಧಾರಣೆಗಳಿಗಿಂತಲೂ ಭಯಂಕರವಾದಂತ ಸ್ಥಿತಿಯಲ್ಲಿದೆ. इसलिए स्त्रियों को स्त्री जो हम हैं, हम बहुत सावधान रहना है. ಸ್ತ್ರೀಯರಾದಂತ ನಾವು ಎಷ್ಟೋ ಸಾವಧಾನ ಅಥವಾ ಜಾಗರೂಕರಾಗಿರ್ಬೇಕು. हम बच्चों को कैसा वस्त्र देना पहनाना, हम बहुत जागृति से उसको देखना है. ನಾವು ಮಕ್ಕಳಿಗೆ ಯಾವ ರೀತಿ ವಸ್ತ್ರಧಾರಣೆ ಮಾಡ್ಬೇಕು ಎಂಬುದಾಗಿ ಹೇಳೋದ್ರಲ್ಲಿ ಜಾಗರೂಕರಾಗಿರ್ಬೇಕು. बच्चे हैं, कैसा भी उनके दोस्तों लोगों को देखकर कैसा भी मन चाहे वस्त्र मांग लेते हैं. ಮಕ್ಕಳು ಏನ್ರಿ ಅವ್ರ ಫ್ರೆಂಡ್ಸಿಗ್ ನೋಡ್ತಾರೆ, ಅವ್ರಿಗೆ ಇಷ್ಟ ಅವ್ರು ಯಾವ ರೀತಿ ಬಟ್ಟೆಗಳು ಹಾಕೊಳ್ತಾರೆ ಅಂತ ಬಟ್ಟೆಗಳನ್ನ ಇವ್ರು ಕೇಳ್ತಾರೆ. इसलिए हम प्रभु का वचन बोलता है, जो परदेश का वस्त्र पहनते हैं उनको मैं दंड दूंगा. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತದೆ, ವಿದೇಶ ವಸ್ತ್ರಗಳನ್ನ ಯಾರು ಧರಿಸ್ಕೊಳ್ತಾರ ಅವ್ರಿಗೆ ನಾನು ದಂಡಿಸ್ತೀನಿ ಎಂಬುದಾಗಿ. इसलिए प्रभु की इच्छा क्या है? हम जो शोभायमान है, जो सुंदर है, जो अपने शरीर को ढांकता है, उस वस्त्र को हम पहनना है. ಯಾವ್ದು ಶೋಭಾಯಮಾನವಾದಂತದ್ದು, ಯಾವ್ದು ನಮ್ಮ ಶರೀರನು ಪರಿಪೂರ್ಣವಾಗಿ ಮುಚ್ಚಾಗ್ತದೋ ಅಂತ ವಸ್ತ್ರಗಳನ್ನ ನಾವು ಧರಿಸ್ಕೊಳ್ಳುವಂತವ್ರಾಗಿರ್ಬೇಕು. पहला तिमोथी, ಮೊದಲನೇ ತಿಮೋತಿ ಅವ್ರಿಗೆ ಬರೆದಂತ ಪತ್ರಿಕೆ, सेकंड चैप्टर वर्स 9 और 10. ಎರಡನೇ ತಿಮೋತಿಯನಿಗೆ फर्स्ट तिमोथी पत्रिका सेकंड चैप्टर वर्स 9-10. ಮೊದಲನೇ ತಿಮೋತಿ ಎರಡನೇ ಅಧ್ಯಾಯ 9-10 9ನೇ ವಚನ. ಮೊದಲನೇ ತಿಮೋತಿ 2:9. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆ 10ನೇ ವಚನ ಕೂಡ ಓದ್ತಾ ಇದ್ದೀನಿ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. तो यहाँ पर लिखा है, हिंदी में लिखा है, वैसे स्त्रियां भी संकोच और संयम सहित सुहावने वस्त्र से अपने आप को संवारे. ಅಲ್ಲಿ ಹಿಂದಿಯಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ संकोच और संयम के साथ बोल के लिखा है. संयम मतलब कंट्रोल, अपने ऊपर कंट्रोल रख के. ಇಲ್ಲಿ ಕಂಟ್ರೋಲ್ ಅಥವಾ ಹಿಡಿತದಲ್ಲಿ ಇರುವಂತ ವಸ್ತ್ರಧಾರಣೆ ಅಂತ ಹೇಳಿ ನೋಡ್ತಾ ಇದೀವಿ. हिंदी में लिखा है संयम के साथ सुहावने वस्त्र. ಮಾನಸ್ಥೆಯರಾಗಿ ಡಂಭವಿರ್ಲಾರ್ದೆ ಇರುವಂತವರಾಗಿ. संयम मतलब कैसा? ಈ ಕಂಟ್ರೋಲ್ ಅಲ್ಲಿ ಇರ್ಬೇಕ ಅಂತ ಹೇಳಂದ್ರೆ ಯಾವ ರೀತಿ? मतलब हमको पहनने का बहुत क्या है इच्छा रहता है. ಹಾಕೊಳ್ಬೇಕು ಅನ್ನುವಂಥದ್ದು ಎಷ್ಟೋ ಇಷ್ಟ ಇರ್ತದೆ. परंतु हम क्या है उसको वश में रख के
जो सुहावने है, मतलब जो हमको शोभा देता है, ऐसे वस्त्र को डालकर प्रभु के महिमा अपने आप को संवारना है। ಆದ್ರೆ ನಮ್ಮ ಆಶೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಶೋಭಾಮಯವಾದಂತ ಮರ್ಯಾದೆಗೆ ತಕ್ಕಂತ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು. हिंदी में लिखा है, संकोच और संयम के साथ सुंदर वस्त्रों से अपने आप को संवारना है। ಮರ್ಯಾದೆಗೆ ತಕ್ಕಂತ ಉಡುಪನ್ನು ಹಾಕೊಳ್ಬೇಕಂತ, ನಿಯಂತ್ರಣದಲ್ಲಿ ಇರ್ಬೇಕಂತ. क्यों ऐसे जो भक्ति करने वाली स्त्रियों को ये उचित है। ಇಲ್ಲಿ ಭಕ್ತಿಯರಾದಂತ ಸ್ತ್ರೀಯರಿಗೆ ವಿಷಯ ಬರೆಯಲ್ಪಟ್ಟಿದೆ. हाँ, हम जो प्रभु की भक्ति करते हैं, प्रभु की आराधना करते हैं, हमारा वस्त्र के बारे में हम बहुत जागृति से रहना है। ನಾವು ದೇವರು ಆರಾಧನೆ ಮಾಡುವಂತವ್ರು ಭಕ್ತಿಯರಾಗಿದ್ದು ನಮ್ಮ ವಸ್ತ್ರದ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸ್ಬೇಕು. हाँ, भले कामों के द्वारा उसको सुशोभित करना है। ಒಳ್ಳೆ ಕಾರ್ಯಗಳು ಅಥವಾ ಸತ್ಕ್ರಿಯೆಗಳ ಮೂಲಕ ಅಲಂಕರಿಸಿಕೊಳ್ಬೇಕು. तो प्रभु की इच्छा क्या है कि हम वस्त्र के विषय में भी जागरूक रहना। ದೇವರ ಇಚ್ಛೆ ಏನಿದೆ ಅಂದ್ರೆ ನಾವು ವಸ್ತ್ರಗಳ ವಿಷಯದಲ್ಲಿ ಜಾಗೃತರಾಗಿರ್ಬೇಕಂತ. प्रभु ने जो उद्धार का वस्त्र दिया है, श्वेत वस्त्र दिया है, उसको उसकी हम रक्षा करना है। ದೇವರು ಕೊಟ್ಟಿರುವಂತ ರಕ್ಷಣೆ ವಸ್ತ್ರ ಉನ್ನತ ಶ್ರೇಷ್ಠವಾದಂತ ವಸ್ತ್ರವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. और भौतिक रूप से वस्त्र के विषय में भी सावधान रहना है। ಭೌತಿಕವಾದಂತ ವಸ್ತ್ರಧಾರಣೆ ವಿಷಯದಲ್ಲಿ ಕೂಡ ನಾವು ಜಾಗೃತರಾಗಿರ್ಬೇಕು. इसलिए प्रभु एक वचन में लिखा है, पढ़िए। ಅದಕ್ಕೋಸ್ಕರ ದೇವರು ಒಂದು ವಚನದಲ್ಲಿ ಬರೆಸಲ್ಪಟ್ಟಿದ್ದಾರೆ. ಜಕರ್ಯ तीसरा अध्याय का तीसरा वचन, तीसरा और 3-4 ಜಕರ್ಯ 3ನೇ ಅಧ್ಯಾಯ 3ನೇ ವಚನ ಮತ್ತು 4ನೇ ವಚನ ಓದ್ತಾ ಇದ್ದೀನಿ. ಜಕರ್ಯ 3ನೇ ಅಧ್ಯಾಯ 3 ಮತ್ತು 4ನೇ ವಚನ. ಯೆಹೋಶುವನು ದೇವದೂತನ ಮುಂದೆ ಕೊಳೆಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ, ಇವನ ಕೊಳೆಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರಗಳನ್ನು ತೊಡಿಸುವೆನು ಎಂದು ಹೇಳಿದನು. बस यहाँ पर देखते हैं कि प्रभु ने जकर्या को दर्शन में दिखाया कि यहोशू महायाजक के वस्त्र क्या है, मैला हो गए हैं। ಇಲ್ಲಿ ಯೆಹೋಶುವನ ವಸ್ತ್ರಗಳು ಹೊಲಸಾಗಿರುವಂತದನ್ನು ನಾವು ನೋಡ್ತಾ ಇದ್ದೇವೆ. वो क्या बोल रहा है, शैतान दिखा रहे कि इसके वस्त्र अशुद्ध हो गए, गंदे हो गए बोल के। ಇಲ್ಲಿ ಸೈತಾನನ್ ತೋರಿಸ್ತಾ ಇದ್ದಾನೆ ಏನಂದ್ರೆ ಇವನ್ ಬಟ್ಟೆಗಳು ಹೊಲಸಾಗಿವೆ ಎಂಬುದಾಗಿ. परमेश्वर के सामने बोल रहा है कि ये याजक के वस्त्र अशुद्ध हो गए बोल के एक दर्शन यहाँ पर जकर्या देख रहा है। ಇಲ್ಲಿ ಜಕರ್ಯನು ಒಂದು ದರ್ಶನ ನೋಡ್ತಾ ಇದ್ದಾನೆ ಏನಂದ್ರೆ ಸೈತಾನನು ಆ ಯಾಜಕನ ವಿರೋಧವಾಗಿ ಪ್ರತಿಕಕ್ಷಿಯಾಗಿ ನಿಂತ್ಕೊಂಡು ಅವನ ವಸ್ತ್ರಗಳು ಹೊಲಸಾಗಿವೆ ಎಂಬುದಾಗಿ ದೇವರ ಎದುರುಗಡೆನೆ ಹೇಳ್ತಾ ಇದ್ದಾನೆ. और प्रभु ने क्या किया, प्रभु ने बोल दिया कि इसके दूत को कहा कि इसके वस्त्र निकाल कर उसको सुंदर वस्त्र पहना दो बोल के लिख रहा है। ಅಲ್ಲಿ ಅದಕ್ಕೋಸ್ಕರ ದೇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇವನ್ ಹೊಲಸು ಬಟ್ಟೆಗಳು ತೆಗೆದು ಹಾಕ್ರಿ, ಇವನಿಗೆ ಶ್ರೇಷ್ಠ ವಸ್ತ್ರಗಳನ್ನು ಧರಿಸ್ರಿ ಅಂತ. लिखा है, देख मैंने तेरा अधर्म दूर किया है और तुझे सुंदर वस्त्र पहना देता हूँ। ಅದಕ್ಕೋಸ್ಕರ ಇಲ್ಲಿ ನಿನ್ ದೋಷವನ್ನು ನಿನ್ನ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರಗಳನ್ನು ತೊಡಿಸುವೆನು ಅಂತ. इसलिए हमारे वस्त्र के विषय में सावधान रहना है। ಅದಕ್ಕೋಸ್ಕರ ನಮ್ಮ ವಸ್ತ್ರದ ವಿಷಯದಲ್ಲಿ ನಾವು ಜಾಗೃತೆಯಿಂದಿರ್ಬೇಕು. क्या हमारे उद्धार के वस्त्र, हमारी गवाही अशुद्ध हो गई है? ನಮ್ಮ ರಕ್ಷಣೆ ವಸ್ತ್ರ ಅಥವಾ ನಮ್ ಸಾಕ್ಷಿ ಎಲ್ಲಾದ್ರೂ ಹೊಲಸಾಗಿದೆನಾ? प्रभु बोलता है ये उद्धार का वस्त्र श्वेत वस्त्र है, व्हाइट वस्त्र है। ಈ ದೇವ್ರು ಹೇಳ್ತಾ ಇದ್ದಾರೆ ಈ ರಕ್ಷಣೆ ವಸ್ತ್ರ ಬಿಳಿ ವಸ್ತ್ರವಾಗಿದೆ ಅಂತ. उसमें एक भी दाग लगा है तो भी वो क्या है, अशुद्ध दिखता है। ಒಂದು ಚಿಕ್ಕ ಕೊಳೆ ಅದಕ್ಕೆ ಹತ್ತಿದ್ರು ಕೂಡ ಅದು ಅಶುದ್ಧವಾಗಿ ಹೊಲಸಾಗಿ ಕಾಣಿಸ್ತದೆ. इसलिए ये संसार के द्वारा हम अपने आप को बहुत शुद्ध रखना है, कोई भी अशुद्धता हमारे जीवन में नहीं आना है। ಈ ಲೋಕದಲ್ಲಿ ನಾವು ಅದಕ್ಕೋಸ್ಕರ ನಮ್ಮ ರಕ್ಷಣೆ ವಸ್ತ್ರ ಎಷ್ಟೋ ಜಾಗ್ರತೆಯಿಂದ ಕಾಪಾಡ್ಕೊಳ್ತಾ ಲೋಕದ ಯಾವ ಮಲಿನ ಕೂಡ ಅದಕ್ಕೆ ಹತ್ತಲಾರದಂತೆ ನಾವು ಕಾಪಾಡ್ಕೊಳ್ಬೇಕು. प्रभु यीशु मसीह क्या कर रहे हैं बोलने से, इसके सारे मैले वस्त्र को निकाल कर उसको अधर्म, उसके पापों को क्षमा देकर एक सुंदर वस्त्र दे रहा है।
ಇಲ್ಲಿ ದೇವ್ರು ಅವನ್ ದೋಷವೆಲ್ಲ ತೆಗೆಹಾಕಿ ಕೊಳೆ ಬಟ್ಟೆಗಳೆಲ್ಲ ತೆಗೆಹಾಕಿ ಶ್ರೇಷ್ಠವಾದಂತ ವಸ್ತ್ರಗಳನ್ನ ಅನುಗ್ರಹಿಸ್ತಾ ಇದ್ದಾರೆ. इसलिए हम ये वस्त्र के जो प्रभु ने हमको दिया है, प्रभु का वचन बोलता है ये शोभायमान वस्त्र पहन ले. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತಾ ಇದೆ, ಶೋಭಾವನವಾದಂತ ಶ್ರೇಷ್ಠ ವಸ್ತ್ರಗಳನ್ನ ನೀನು ಧರಿಸ್ಕೋ ಅಂತ. इसलिए इन आखिरी दिनों में हमारे वस्त्र को जो शुद्ध रखना बहुत जरूरी है. ಈ ಅಂತ್ಯ ದಿನಗಳಲ್ಲಿ ನಮ್ಮ ರಕ್ಷಣೆ ವಸ್ತ್ರವನ್ನು ಶುದ್ಧವಾಗಿರಿಸುವಂತದ್ದು ಎಷ್ಟು ಅವಸರವಾಗಿದೆ. ये प्रकटना में एक कलीसिया है. ಇಲ್ಲಿ ಪ್ರಕಟಣೆಯಲ್ಲಿ ಒಂದು ಸಭೆ, ಒಂದು ಸಂಘ ಇದೆ. उसके बारे में प्रभु क्या बोलता है? ಇಲ್ಲಿ ಅದ್ರ ವಿಷಯದಲ್ಲಿ ದೇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, प्रकटना 3 अध्याय, ಪ್ರಕಟಣೆ 3ನೇ ಅಧ್ಯಾಯ उसका 17-18 पर 17-18 ವಚನ ಓದ್ತಾ ಇದೀನಿ. ಪ್ರಕಟಣೆ 3ನೇ ಅಧ್ಯಾಯ 17-18. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. 18 ಕೂಡ ಓದ್ತಾ ಇದೀನಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ये लौदीकिया जो कलीसिया है, सभा है, उसको प्रभु ये चेतावनी दे रहा है. ಈ ಲವೋದಿಕೀಯ ಸಭೆಗೆ ದೇವ್ರು ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, तू क्या है? कंगाल है, अंधा है और नंगा है. ಇಲ್ಲಿ ಏನ್ ಹೇಳ್ತಾ ಇದ್ರೆ ಅಂದ್ರೆ, ನೀನ್ ದೌರ್ಭಾಗ್ಯನಾಗಿದ್ದಿ, ನೀನ್ ಬಟ್ಟೆ ಇಲ್ಲದ ಬೆತ್ತಲೆತನದಲ್ಲಿದ್ದಿ, ನೀನ್ ಕುರುಡನಾಗಿದ್ದಿ ಅಂತ. इसलिए तो तेरा नंगापन या लज्जा ढांपने के लिए श्वेत वस्त्र पहन ले बोल के लिख रहा है. ಅದಕ್ಕೋಸ್ಕರ ನಿನ್ ಲಜ್ಜಾಸ್ಪದವಾದಂತ ನಿನ್ ಬೆತ್ತಲೆತನ ಕಾಣಿಸ್ಕೊಳ್ಳಾರ್ದಂತೆ ಅದ್ರ ಮೇಲೆ ಹೊದ್ಕೊಳ್ಳೋದಕ್ಕೋಸ್ಕರ ಬಿಳಿ ವಸ್ತ್ರವನ್ನ ಧರಿಸ್ಕೋ ಅಂತ. इसलिए प्रभु बोल रहा है श्वेत वस्त्र हम पहन लेना है. ಈ ಬಿಳಿ ವಸ್ತ್ರವನ್ನು ನಾವು ಧರಿಸ್ಕೊಳ್ಬೇಕು. इसलिए हम अपने आप को देखना, हमारी स्थिति क्या है. ಅದಕ್ಕೋಸ್ಕರ ನಮ್ ಸ್ಥಿತಿ ಏನಾಗಿದೆ ನಮ್ಮಷ್ಟಕ್ಕೆ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. लोग हमारे हमको कैसा देख रहे हैं? ಪ್ರಜೆಗಳು, ಬೇರೆ ಜನರು ನಮಗೆ ಯಾವ ರೀತಿ ನೋಡ್ತಾ ಇದ್ದಾರೆ? हमारी साक्षी इस दुनिया में कैसा है? ನಮ್ ಸಾಕ್ಷಿ ಲೋಕದಲ್ಲಿ ಯಾವ ರೀತಿ ಇದೆ? क्या हम वो उद्धार का वस्त्र, श्वेत वस्त्र पहनकर इस संसार में साक्षी बनकर जी रहे हैं? ಆ ರಕ್ಷಣೆ ವಸ್ತ್ರ, ಬಿಳಿ ವಸ್ತ್ರ ಹಾಕೊಂಡು ನಾವು ಸಾಕ್ಷಿಗಳಾಗಿ ಜೀವಿಸ್ತಾ ಇದ್ದೇವಾ? क्या हमारा नंगापन जो आत्मिक गिरी हुई हालत, पाप का जीवन दूसरों को दिखाई दे रहा है? ಅಥವಾ ನಮ್ ಬಿದ್ದೋದಂತ ಬೆತ್ತಲೆತನದಲ್ಲಿರುವಂತ ನಮ್ಮ ಆತ್ಮೀಯ ಜೀವಿತ ಲೋಕ ಕಾಣಿಸ್ತಾ ಇದೆನಾ? प्रभु बोल रहा है ये वस्त्र, श्वेत वस्त्र पहनकर पहन ले बोल के प्रभु का वचन बोलता है. ಈ ಬಿಳಿ ವಸ್ತ್ರಗಳನ್ನು ಧರಿಸ್ಕೋ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. और एक वचन पढ़ेंगे, ಇನ್ನೊಂದು ವಾಕ್ಯವನ್ನು ಓದೋಣ. प्रकटना 19 ಪ್ರಕಟಣೆ 19 और उसका 7-8 वर्ष. ಪ್ರಕಟಣೆ 19 7-8ನೇ ವಚನ ಓದ್ತಾ ಇದೀನಿ. ಪ್ರಕಟಣೆ 19:7-8. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. इधर क्या है कि अभी मेमना का विवाह आ पहुंचा है. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಯಜ್ಞದ ಕುರಿಯಾದಾತನ ವಿವಾಹ ಕಾಲ ಸಮೀಪ ಆಗಿದೆ ಅಥವಾ ಕಾಲ ಬಂದಿದೆ ಎಂಬುದಾಗಿ. और दुल्हन ने अपने आप को तैयार किया है. ಮತ್ತೆ ಇಲ್ಲಿ ವಧುವು ತನ್ನಷ್ಟಕ್ಕೆ ತಾನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂಬುದಾಗಿ. कैसे वस्त्रों से? ಎಂಥ ವಸ್ತ್ರಗಳಿಂದ? शुद्ध और चमकदार महीन पहनने का उसको अधिकार दिया गया है.
ಇಲ್ಲಿ ಪ್ರಕಾಶಮಾನವಾದಂತ ನಿರ್ಮಲವೂ ಆದಂತ ನಯವಾದಂತ ನಾರುಮಡಿ ಧರಿಸ್ಕೊಳ್ಳಿಕ್ಕೆ ಕೊಡಲ್ಪಟ್ಟಿದೆ ಅಂತೆ. हाँ, शुद्ध और चमकदार। ಶುದ್ಧ, ನಿರ್ಮಲ ಮತ್ತು ಪ್ರಕಾಶಮಾನವಾದಂತದ್ದು. ये वस्त्र पहनकर हम अपने आप को तैयार करना है। ಇಂಥ ವಸ್ತ್ರಗಳನ್ನ ನಾವು ವಸ್ತ್ರವನ್ನ ಧರಿಸ್ಕೊಂಡು ನಾವು ನಮ್ಮಷ್ಟಕ್ಕೆ ನಾವು ಸಿದ್ಧರಾಗ್ಬೇಕಾಗಿದೆ. ये वस्त्र मैन मलमल वस्त्र का अर्थ क्या है? ಈ ನಿರ್ಮಲವಾದಂತ ನಾರುಮಡಿ ಹಾಕೊಳ್ಳುವಂತ ನಯವಾದಂತ ಬಟ್ಟೆಗಳನ್ನ ಹಾಕೊಳ್ಳುವಂತದ ಅರ್ಥ ಏನು? पवित्र लोगों के धर्म के काम। ಪವಿತ್ರ ಪ್ರಜೆಗಳ ಅಥವಾ ದೇವ ಜನರ ಸತ್ಕಾರ್ಯಗಳು ಅಂತ. इन आखिरी दिनों में हम अपने आप को सत्कार्यों से हम अपने आप को तैयार करना है। ಈ ಕೊನೆಯ ದಿನಗಳಲ್ಲಿ ಸತ್ಕಾರ್ಯಗಳಿಂದ ನಮ್ಮನ್ನ ನಾವು ಸಿದ್ಧಪಡಿಸಬೇಕು. वस्त्र तो श्वेत चमकदार वस्त्र है, ವಸ್ತ್ರಗಳು ನಿರ್ಮಲವಾದಂತ ಪ್ರಕಾಶಮಾನವಾದಂತ ವಸ್ತ್ರಗಳಾದ್ರೆ ಇವೆ. परंतु धर्म के कामों के कारण धर्म कर्म के कामों के द्वारा हम उसको और सुशोभित करना है। ಆದ್ರೆ ಸತ್ಕಾರ್ಯಗಳ ಮೂಲಕವಾಗಿ ಅದನ್ನು ಇನ್ನೂ ಪ್ರಕಾಶಮಾನಗೊಳಿಸಬೇಕಾಗಿದೆ. जैसा भौतिक रूप से हम देखते हैं, ಭೌತಿಕವಾದಂತ ರೂಪದಲ್ಲಿ ನಾವು ನೋಡಿದ್ರೆ जितना महंगा साड़ी रहता है उसमें अनेक वो क्या बोलते हैं मोती लगा के उसको बहुत ही ऐसा सुंदर उसको दिखने के योग्य करते हैं, चमकदार करते हैं। ಎಷ್ಟು ಅತಿ ಬೆಲೆ ಉಳ್ಳಂತ ಸೀರೆ ಇರ್ತದೋ ಅಷ್ಟು ಮುತ್ತುಗಳು ಏನೇನೋ ಹಾಕಿ ಅದಕ್ಕೆ ಪ್ರಕಾಶಗೊಳಿಸುವಂತ ರೀತಿಯಲ್ಲಿ ಮಾಡ್ತಾರೆ. मतलब उसको सबसे महंगा वो कपड़ा या साड़ी मिलता है। ಅತಿ ಬೆಲೆ ಉಳ್ಳಂತ ಬಟ್ಟೆಯಾಗಿ ಅದನ್ನ ಮಾರ್ತಾರೆ. क्यों बोलने से उसको अनेक मोतियों से उसको तैयार किया गया है। ಯಾಕಂದ್ರೆ ಅದಕ್ಕೆ ಅನೇಕ ಮುತ್ತುಗಳಿಂದ ಅದನ್ನು ಅಲಂಕರಿಸಿದ್ದಾರೆ. तो आप और मैं जो ने हमको जो दुल्हन कैसा ये तैयार हो रहे से शुद्ध और चमकदार वस्त्र से, ಇಲ್ಲಿ ಈ ವಿವಾಹದ ಕನ್ಯೆ ಅಥವಾ ಈ ವಧು ಯಾವ ರೀತಿ ಸಿದ್ಧಳಾಗ್ತಾ ಇದ್ದಾಳೆ ಅಂದ್ರೆ ಪ್ರಕಾಶಮಾನವಾದಂತ ನಿರ್ಮಲ ಬಟ್ಟೆಗಳನ್ನ ಹಾಕೊಂಡು ಸಿದ್ಧಳಾಗ್ತಾ ಇದ್ದಾಳೆ. और उसको क्या है मलमल पहनने का मतलब पवित्र लोगों के ये धर्म के काम है। ಈ ದೇವರ ಪ್ರಜೆಗಳ ಸತ್ಕಾರ್ಯಗಳನ್ನು ಧರಿಸಿಕೊಳ್ಳುವಂತ ಅಧಿಕಾರ ಎಂಬುದು. मतलब हमारे सत्कार्यों से उन वस्त्र को हम और सुशोभित करना है, अपने आप को तैयार करना है। ನಮ್ಮ ಸತ್ಕಾರ್ಯಗಳ ನಿಮಿತ್ತದಿಂದ ಅದು ಇನ್ನೂ ಪ್ರಕಾಶಗೊಳಿಸುವಂತೆ ಮಾಡಿ ಅದರಿಂದ ನಾವು ಸಿದ್ಧರಾಗಬೇಕಾಗಿದೆ. इसलिए इन आखिरी दिनों में हमारे श्वेत वस्त्र को जो प्रभु ने हमको दिया है उसकी रक्षा करना और सत्कार्यों के द्वारा उसको और सुशोभित करना है। ಅದಕ್ಕೋಸ್ಕರ ದೇವ್ರು ಕೊಟ್ಟಿರುವಂತ ಈ ರಕ್ಷಣೆ ವಸ್ತ್ರವನ್ನು ಕಾಪಾಡ್ಕೊಳ್ಬೇಕು. ಅಷ್ಟೇ ಅಲ್ಲ ಸತ್ಕಾರ್ಯಗಳಿಂದ ಅವುಗಳನ್ನ ಇನ್ನೂ ಪ್ರಕಾಶಮಾನಗೊಳಿಸ್ಬೇಕು. ये अधिकार प्रभु ने आपको मुझे दिया है। ಈ ಅಧಿಕಾರ ದೇವರು ನನಗೂ ನಮಗೂ ಅನುಗ್ರಹಿಸಿದ್ದಾರೆ. लिखा है उसने अपने आप को तैयार किया। ಇಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ಆಕೆ ತನ್ನನ್ನು ತಾನು ಸಿದ್ಧ ಮಾಡ್ಕೊಂಡಿದ್ದಾಳಂತ. इस दुनिया में दुल्हन को तैयार करने के लिए दूसरे लोग आते हैं। ಈ ಲೋಕದಲ್ಲಿ ವಧುವನ್ನು ಸಿದ್ಧ ಮಾಡೋದಕ್ಕೋಸ್ಕರ ಈ ಮದುವೆ ಮಗಳಿಗೆ ಸಿದ್ಧ ಮಾಡ್ಲಿಕ್ಕೆ ಅಥವಾ ರೆಡಿ ಮಾಡ್ಲಿಕ್ಕೆ ಬೇರೆಯವ್ರು ಬರ್ತಾರೆ. परंतु यह स्वर्गीय दुल्हन को तैयार करने हम अपने आप को तैयार करना है। ಆದ್ರೆ ಈ ಸ್ವರ್ಗೀಯ ಪರಲೋಕದ ವಧು ದೇವ್ರ ಸಂಘ ತನ್ನಷ್ಟಕ್ಕೆ ತಾನೇ ಸಿದ್ಧಳಾಗಿ ಮಾಡ್ಕೊಳ್ಬೇಕು. इसलिए हम अपने आप को पहचानना है। ಅದಕ್ಕೋಸ್ಕರ ನಾವು ನಮ್ಮನ್ನ ನಾವು ತಿಳಿದುಕೊಳ್ಬೇಕು. हमारे प्रभु ने क्या हमको उद्धार का वस्त्र दिया है? ನಮ್ ದೇವ್ರು ನಮಗೆ ಯಾವ ರಕ್ಷಣೆ ವಸ್ತ್ರಗಳನ್ನ ಅನುಗ್ರಹಿಸಿದಾರೋ क्या हम उसकी रक्षा किए हैं? ನಾವ್ ಅದನ್ನು ಕಾಪಾಡ್ಕೊಳ್ತಾ ಇದೀವಾ? कहाँ पर वो अशुद्ध हो गया है? ಎಲ್ಲದು ಹೊಲಸಾಗಿ ಹೋಗಿದೆ. तो प्रभु यीशु मसीह आज भी उसके लहू के द्वारा हमको शुद्ध पवित्र करता है। ಯೇಸು ಕ್ರಿಸ್ತನರು ಇವತ್ತೇ ಅದನ್ನು ತನ್ನ ರಕ್ತದಿಂದ ಶುದ್ಧೀಕರಿಸ್ತಾರೆ. इन आखिरी दिनों में हमारी साक्षी के द्वारा जो प्रभु ने हमको शुद्ध और चमकदार वस्त्र दिया है तो हमारे साक्षी के द्वारा उसको चमकाना है। ಈಗ ಅಂತ್ಯ ದಿನಗಳಲ್ಲಿ ದೇವ್ರು ಕೊಟ್ಟಿರುವಂತಹ ಶುದ್ಧವಾದಂತ ಪ್ರಕಾಶಮಾನವಾದಂತ ಬಟ್ಟೆಗಳನ್ನು
ಸತ್ಕಾರ್ಯಗಳಿಂದ ನಾವು ಪ್ರಕಾಶಮಾನಗೊಳಿಸಬೇಕು. और हम अपने आप को तैयार करना है. ಮತ್ತ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು. तो आज हम आत्मिक रूप से हम अपने आप को देखना है. ಆತ್ಮೀಯ ರೀತಿಯಲ್ಲಿ ನಮ್ಮನ್ನ ನಾವು ನೋಡ್ಕೊಂಡು जो प्रभु ने हमको उद्धार का वस्त्र दिया है, क्या हमने उसकी रक्षा की है? ದೇವ್ರು ಕೊಟ್ಟಿರುವಂತ ರಕ್ಷಣೆ ವಸ್ತ್ರವನ್ನು ನಾವು ಕಾಪಾಡ್ಕೊಂಡಿದೀವಾ? भौतिक रूप से भी देखना है इस संसार में हमारे वस्त्र कैसे हैं. ಭೌತಿಕ ವಿಧಾನದಲ್ಲಿ ಕೂಡ ನೋಡ್ಕೋಬೇಕು ಈ ಲೋಕದಲ್ಲಿ ನಮ್ಮ ವಸ್ತ್ರಧಾರಣೆ ಯಾವ ರೀತಿ ಇದೆ ಅಂತ. इस संसार में हम साक्षी बनकर रहना है. ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸಬೇಕಾಗಿದೆ. वही वचन पढ़ के प्रार्थना करेंगे. यशाया 52 वर्स 1. ಯೆಶಾಯ 52ನೇ ಅಧ್ಯಾಯ ಮೊದಲನೇ ವಚನ ಓದ್ಕೊಂಡು ಪ್ರಾರ್ಥನೆ ಮಾಡೋಣ. ಯೆಶಾಯ 52:1. ಚೀಯೋನೇ, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೊ. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೊ. ಇಂದಿನಿಂದ ಅಶುದ್ಧರು, ಸುನ್ನತಿ ಇಲ್ಲದವರು ನಿನ್ನೊಳಗೆ ಪ್ರವೇಶ ಮಾಡರು. प्रभु इस वचन के ऊपर आशीष दे. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. प्रार्थना करें. ಪ್ರಾರ್ಥನೆ ಮಾಡೋಣ. महान प्रेमी अनुग्रहकारी विश्वास योग्य प्रभु, धन्यवाद देते हैं आज के दिन के लिए. आपके अनुग्रह से हमारे जीवन में दिखाकर बहनों की संगति में, आपके सन्निधि में, आपकी उपस्थिति में प्रभु आपने हमको इकट्ठा किया और आपका जीवित वचन दिया. हृदय से आभारी हैं, धन्यवाद देते हैं. बहुत साल पहले लिखा हुआ ये वचन प्रभु इन आखिरी दिनों में हमें भी चेतावनी के रूप में आपने दिया है. आपकी स्तुति, आपकी बड़ाई करते हैं. हे सियोन, जाग जाग, अपना बल धारण कर. हे पवित्र नगर यरूशलेम, तो अपने शोभायमान वस्त्र को पहन ले. धन्यवाद देते हो, आपकी स्तुति, आपकी बड़ाई करती हूँ. गए 3 हफ्ते से पवित्र प्रभु जी आपने हमारे ऊपर कृपा करके पवित्र प्रभु जी इन आखिरी दिनों में हम किस रीति से जागरूक रहना है प्रभु आपने हम पर प्रकट किया. आज के दिन के लिए भी धन्यवाद देते हैं. अपने शोभायमान वस्त्र को पहन ले. धन्यवाद देते हो, आपकी स्तुति, आपकी बड़ाई करते हो प्रभु. इस संसार में पवित्र प्रभु जी सबसे शोभायमान वस्त्र यही है, क्योंकि उद्धार का वस्त्र है जो बहुत ही बहुमूल्य, कीमती, निष्कलंक लहू के द्वारा प्रभु जी आपने हमें दिया है. आपकी स्तुति, आपकी बड़ाई करती हूँ. धन्यवाद देती हूँ उस उद्धार के वस्त्र जो आपने हमको दिया है उसको धारण करते हुए इस संसार में साक्षी बनकर जीने के लिए प्रभु आप कृपा दीजिए. किसी भी रीति से पवित्र प्रभु जी वो अशुद्ध न हो. जहाँ पर भी हम अशुद्ध हो गए हैं प्रभु जी, वहां पर प्रभु आपके लहू से धोकर आप शुद्ध पवित्र कीजिए. कैसे यहोशू महायाजक के उस मैले वस्त्र को निकाल कर उसके अधर्म को क्षमा करके पवित्र प्रभु जी उसको सुंदर वस्त्र को पहना दिया, वैसे पवित्र प्रभु जी जहाँ पर भी हम अशुद्ध हो गए हैं आपके लहू से धोकर शुद्ध पवित्र करके पवित्र प्रभु जी राजा उस अपने जो सुंदर वस्त्र प्रभु आपने हमको दिया है उसको और शोभायमान करने के लिए, उसको लास्ट तक आखिरी दम तक पवित्र प्रभु जी उसको पवित्र रखने के लिए हमारी प्रभु आप सहायता कीजिए. पवित्र प्रभु जी इस दुष्ट संसार में पवित्र प्रभु जी हम रह रहे हैं. संसार चारों ओर अशुद्ध है, परंतु इस संसार में पवित्र प्रभु जी साक्षी बनकर रहने के लिए प्रभु आप सहायता कीजिए. और पवित्र प्रभु यीशु हमारे द्वारा और भी जो हमारे सहवास में है आते हैं पवित्र प्रभु जी उनको भी एक आदर्श का जीवन उनके सामने रखकर उनको भी प्रभु आपके राज्य के लिए तैयार करने के लिए प्रभु हमारा उपयोग कीजिए. इसी प्रार्थना करती हूँ. आप दया कीजिए. प्यार पिताजी, अपने आप को संकोच के साथ, संयम के साथ, सुहावने वस्त्र से अपने आप को श्रृंगारित करने के लिए, संवारने के लिए प्रभु आप हमारी सहायता कीजिए. दया कीजिए, अनुग्रह कीजिए. प्यार पिताजी, प्रार्थना करते हमारी इच्छा नहीं परंतु आपको जो पसंद आता है प्रभु जी, आप जिस वस्त्र से आप खुश होते हैं उस गवाही में बने रहने के लिए प्रभु आप कृपा दीजिए. दया कीजिए, अनुग्रह कीजिए. प्यार पिताजी, प्रार्थना करती हूँ कैसे ऐसे रानी भी राजकीय वस्त्र पहनकर राजा के सामने गए और राजा खुश हो गया. पवित्र प्रभु यीशु हमें भी पवित्र प्रभु जी राजा आपकी सन्निधि में हमेशा अपने उद्धार को पवित्र प्रभु जी प्रकट करते हुए उस धन्यवाद के साथ आपकी सन्निधि में आने के लिए प्रभु और आपसे प्रार्थना करना भी प्रभु आप हमको सिखाइए. दया कीजिए. प्यार पिताजी, प्रार्थना करती हूँ पवित्र प्रभु जी इन आखिरी दिनों में पवित्र प्रभु जी जो परदेश का वस्त्र पहनते हैं उनको मैं दंड दूंगा. प्यार पिताजी, आज हम विश्वासी परिवारों में भी देखते हैं कैसे अन्य जात
अन्य लोग, संसार के लोग पहनते ऐसे वस्त्र अभी भी आपके लोगों के घरों में भी पाए जाते हैं। प्यारे पिताजी, आप दया कीजिए, अनुग्रह कीजिए, आपके प्रभु जी आपके महिमा के लिए आपके साक्षी बनकर जीने में प्रभु कृपा दीजिए, दया कीजिए। पवित्र प्रभु जी, इतना ही नहीं बल्कि जो वस्त्र लौदकीय कलीसिया की हम देखते स्थिति को, उसने सब कुछ पवित्र प्रभु जी उसके पास है, परंतु उसकी स्थिति को आपने प्रकट किया। पवित्र प्रभु जी, आज हम अपनी स्थिति को भी देखने के लिए प्रभु आप सहायता कीजिए, दया कीजिए। अभी भी जिनके पास पवित्र प्रभु यीशु इस उद्धार की गवाही नहीं है, पवित्र प्रभु जी उद्धार के वस्त्र नहीं है, उसके विषय में वो लापरवाह बन गए हैं। पवित्र प्रभु जी, आप उनकी भी आप सुधि लीजिए। ये समय है तो अपने आप को तैयार करने में, उस वस्त्र को लेकर अपने आप को तैयार करने में सहायता कीजिए, दया कीजिए। प्यारे पिताजी, प्रार्थना करते हैं इस रीति से अपने दुल्हन जो अपने आप को शुद्ध और चमकदार वस्त्र को पहनकर, जो मलमल उसको पहनने का अधिकार प्रभु आपने दिया है, अपने आप को तैयार करने में सहायता कीजिए। आपके सन्मुख खड़े होने के योग्य प्रभु आप हमको तैयार कीजिए। बोए गए वचन के लिए धन्यवाद देते हैं। वचन को मेरे जीवन में, हमारे बहनों के जीवन में आप अद्भुत रीति से कार्य कीजिए। आपके सन्मुख खड़े होने के योग्य हमको तैयार कीजिए। सारा महिमा, आदर, गौरव प्रभु हम आपको देते हैं। दिए सुंदर समय के लिए धन्यवाद देकर प्रार्थना प्रभु के नाम से मांगते हैं, आमीन। प्रेज़ आंटी, प्रेज द जाए।